ಅಮ್ಮ ಓದ್ತೀರಾ? ಓದ್ತೀನಮ್ಮ. ಪವಿತ್ರ ಸ್ಥಳ 20, ಮಹಾಪವಿತ್ರ ಸ್ಥಳ 10. ವೆರಿ ಗುಡ್. ಪವಿತ್ರ ಸ್ಥಳ 20 ಇತ್ತು, ಮಹಾಪವಿತ್ರ ಸ್ಥಳ 10 ಇತ್ತು. ಕರೆಕ್ಟು. ನೀವು ಅದನ್ನ ಬರೀ ಮಾತ್ರ ಉದ್ದ ಮಾತ್ರ ಹೇಳಿದ್ರಿ ಅಷ್ಟೇ, ಅದ ಅಳತೆ ಪೂರ್ತಿ ಇವಾಗ ಹೆಂಗ್ ಹೇಳಿದ್ರಿ ನೀವು? ಅದನ್ನ 30ಗೆ 10 ಅಗಲಾಯ್ತು, ಅದರ ಉದ್ದ 10 ಇತ್ತು ಅಂತ ನೀವು ಹೇಳಿದ್ರಲ್ಲ, ಅದೇ ತರ ಪವಿತ್ರ ಸ್ಥಳ 20ಗೆ ಇವಾಗ ಎಷ್ಟಿದೆ ಅಂತ ಕೇಳಿದ್ರೆ 20ಗೆ 20 ಉದ್ದ, ಅದರ ಅಗಲ 10 ಮತ್ತೆ ಅದರ ಉದ್ದ 10 ಇತ್ತು ಅಷ್ಟೇ. 20 ಮತ್ತೆ ಅದರ ಅಗಲ 10 ಮತ್ತೆ ಅದರ ಉದ್ದ ಕೂಡ 10 ಇತ್ತು. ಅದೇ ತರ ಮಹಾಪವಿತ್ರ ಸ್ಥಳದಲ್ಲಿ ನೀವು ಹೋಗುವಾಗ ಅದರ ಅಳತೆ ಎಷ್ಟಿತ್ತು ಇವಾಗ ಹೇಳ್ರಿ. ನಾನು ಇದನ್ನ ಉತ್ತರ ಹೇಳ್ಬಿಟ್ಟೆ, ಇವಾಗ ಅದರ ಒಂದು ಉತ್ತರ ಎಷ್ಟು ಹೇಳ್ರಿ. ಇವಾಗ ನಾನು 30, 10, 30 ಅದರ ಉದ್ದ, ಅಗಲ 10, ಇದರ ಎತ್ತರ ಬಂದು 10 ಇತ್ತು. ಓಕೆ, ಕರೆಕ್ಟ್. ಇದು ಕರೆಕ್ಟ್ ಹೇಳಿದ್ರಿ ನೀವು. ಈಗ ಮಹಾಪವಿತ್ರ ಸ್ಥಳ ಎಷ್ಟಿಗೆ ಎಷ್ಟಿತ್ತು? ಯಾಕೆ ಇದು ಕೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಇದು ಬಹಳ ಮುಖ್ಯವಾಗಿರುವ ಒಂದು ಪಾಠಕ್ಕೆ ಅಷ್ಟೇ. ಅದು ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಪಾಠಕ್ಕೆ ನಾನು ಏನೋ ಒಂದು ನೋಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ಬೇಕು. ಅದಕ್ಕೆ ಎಷ್ಟಿಗೆ ಎಷ್ಟಿತ್ತು? ಸರಿ, ಇವಾಗ ಸೋದರ ಸೋದರಿಯರೇ ನೋಡ್ರಿ, ಈ 30 ಇದ್ದಿತ್ತಂತ ಇಲ್ಲಿಗೆ 30 ಇದ್ದಿದ್ದಂತ ಈ ಉದ್ದ 20 ಹೋದ್ರೆ ಅದ್ರ 10 ಮಾತ್ರ ಇದೆ. ಮಹಾಪವಿತ್ರ ಸ್ಥಳ 10. 10ಗೆ 10 10ಗೆ ಎಷ್ಟಿದೆ ಅಂತ ಕೇಳಿದ್ರೆ 10ಗೆ 10 ಅಷ್ಟೇ. ಅದರ ಉದ್ದ ಕೂಡ 10 ಇತ್ತು, ಅದರ ಎತ್ತರ ಕೂಡ 10 ಇತ್ತು, ಅದರ ಅಗಲ ಕೂಡ 10 ಇತ್ತು. ಹಂಗಾದ್ರೆ 10/10 ಎಲ್ಲಾ ಕಡೆನೂ 10 10 ಬರ್ತಾ ಇತ್ತು. ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಓಕೆ, ಇಲ್ಲಿಗೆ 30ಗೆ 10 10 10 ಮತ್ತೆ ಎಲ್ಲಿ ಪವಿತ್ರ ಸ್ಥಳ. ಇದನ್ನ ಮಾತ್ರ ನೀವು 20ಗೆ, ಸಾರಿ 30 ಅಲ್ಲ 20ಗೆ ಇದನ್ನ ನಾನು ಹೇಳಿದೆ, ಅದು 10. ಇವಾಗ ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಮುಂದಿನ ಭಾಗ ನಾವು ಇದನ್ನ ಓದಕ್ಕೆ ಹೋಗೋಣ ಅಷ್ಟೇ. ಏನಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಇದು ಆಡು ಕೂದಲಿನ ಮಾಡಿದಂತ ಹೊದಿಕೆಗಳು ಅಂತ ನಾವು ಹೋದ್ವಾರ ನಾವು ನೋಡಿದ್ವಿ. ಈಗ ಯಾವ್ದು ನೋಡ್ತಾ ಇದ್ದೀವಿ ಅಂತ ಕೇಳಿದ್ರೆ, ಈ ಕೆಳಗಿದ್ದಂತ ನಾರೆ ಪಟ್ಟದಲ್ಲಿ ಮಾಡಿದಂತ ವಿಷಯಗಳು ಹೋಗೋದಕ್ಕೂ ಮುಂಚೆ ಸಹೋದರ ಸಹೋದರಿಯರೇ ನಾವು ಹೇಳಿದೀವಲ್ಲ, ಏನಂತ ಹೇಳಿದ್ರೆ ಈ ಆಡು ಕೂದಲಲ್ಲಿ ಮಾಡಿದಂತ ಈ ಒಂದು ಹೊದಿಕೆ ಏನಪ್ಪ ಸೂಚಿಸ್ತದೆ ಅಂತ ಹೇಳುವಾಗ, ಅದು ಎಲ್ಲರನ್ನೂ ಕರೆ ಮಾಡುವಾಗ ಸಹೋದರ ಸಹೋದರಿಯರೇ ನೋಡ್ರಿ, ದೇವರ ಚಿತ್ತದಲ್ಲಿ, ದೇವರ ಒಂದು ಯೋಜನೆಯಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ, ದೇವರು ಎಲ್ಲರನ್ನೂ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಕರ್ಸಿದ್ರ ಅಂತ ಕೇಳಿದ್ರೆ ಇಲ್ಲ. ಅಂದ್ರೆ ವಾಕ್ಯವು ನಾವು ಓದುವಾಗ ಯಾವ ತರ ಐತೆ ಅಂತ ಕೇಳಿದ್ರೆ, ತಂದೆಯ ದೇವರು ಮೊದಲು 3 ವಿಧವಾದ ಕ್ರೈಸ್ತರುಗಳನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಅವರು ಏನ್ ಮಾಡ್ತಾರೆ, ಕರೆಯಲ್ಪಟ್ಟಿರ್ತಾರೆ. ಕರೆಯಲ್ಪಟ್ಬಿಟ್ಟು ಯಾರನ್ನ ಆದ್ಕೊಂತಾರೋ ಆತನೇ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಮಹಿಮೆಯನ್ನ ಪಡಿಸೋದಿಕ್ಕೆ ಈಗ 3 ಕ್ರೈಸ್ತರನ್ನ ಅವ್ರು ಕರೀತಾರೆ. ಹಾಗಿರುವಾಗ ಈ ಮೇಲಿರುವ ಈ ಆಡಿನ ಕೂದಲು ಯಾವ್ದನ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ, ಯಾವ್ದನ್ನ ಅದು ಹೋಲಿಕೆ ಆಗ್ತದೆ ಅಂತ ಕೇಳಿದ್ರೆ, ಕ್ರಿಸ್ತನ ಆ ಒಂದು ಕರೆಯುವಿಕೆ, ಆತನ ಸತ್ಯದ ಮೂಲಕ ಆ ಕರೆಯನ್ನ ಸ್ವೀಕರಿಸಿಕೊಂಡು ಯಾರು ಒಳಗಡೆ ಬರ್ತಾರೋ ಅವರು ತನ್ನ ಕಾನ್ಸಿಕ್ರೇಟ್ ಮಾಡಿ ಒಡಂಬಡಿಕೆ ಮಾಡಿ ಬರುವವರು ಇವ್ರು ಸೂಚಿಸ್ತದೆ. ಅದು ಯಾರಂತ ಕೇಳಿದ್ರೆ ಒಡಂಬಡಿಕೆ ಮಾಡಿ ಬರೋರು ಆತನನ್ನ ಹೊದಿಕೆಯಾಗಿ ಇದನ್ನ ತೋರಿಸ್ತದೆ. ಆದ್ರೆ ಇಂಪರ್ಫೆಕ್ಷನ್ ಅಂದ್ರೆ ಅಪರಿಪೂರ್ಣತೆಯಾಗಿ ಇರುವ ಈ ಸಭೆ ಈ ಲೋಕದಲ್ಲಿ ಇರುವ ಒಂದು ಸ್ಥಿತಿಯನ್ನ ಇದು ತೋರಿಸ್ತದೆ ಅಂತ ನೋಡಿದ್ವಿ ಅಲ್ವಾ. ಹಂಗಿರುವಾಗ ಇದು ಪರ್ಫೆಕ್ಷನ್ ಇಲ್ಲ. ಕಾರಣ ಏನಕ್ಕೆ ಅಂತ ಕೇಳಿದ್ರೆ, ಇದು ಎಕ್ಸಾಕ್ಟ್ ಆಗಿ ಅದು ಖಚಿತವಾಗಿ ಅದ್ರ ಒಳಗೆ ಕೂತ್ಕೊಂಡಿಲ್ಲ, ಸ್ವಲ್ಪ ಎಕ್ಸ್ಟ್ರಾ ಇದೆ. ಏನ್ ಎಕ್ಸ್ಟ್ರಾ ಇದೆ ಅಂತ ಕೇಳಿದ್ರೆ, ಮುಂದಿನ ಇರುವ ಹೊದಿಕೆಯಲ್ಲಿ ಆ 4 ಅಗಲ ಇರುವ ಬಟ್ಟೆನ ಮಚ್ಚುವಾಗ ಅದು 2 ಮೊಳ ಬಂದು ಎಕ್ಸ್ಟ್ರಾ ಬರುತ್ತೆ. ಅದರಲ್ಲಿ ಮುಂದಿನ ಭಾಗಕ್ಕೆ 1 ಮೊಳ,
ಹಿಂದಿನ ಭಾಗಕ್ಕೆ ಒಂದು ಮೊಲ ಬಿಡುವಾಗ ಅದು ದೇವದರ್ಶನ ಗೂಡಾರಕ್ಕೆ ಸರಿಯಾಗಿ ಕೂತ್ಕೊಳ್ಳಲ್ಲ, ಅದು ಎಕ್ಸ್ಟ್ರಾ ಆಗ್ತದೆ ಅಂತ ಹೇಳುವಾಗ ಏನರ್ಥ ಅಂತ ಕೇಳಿದ್ರೆ, ಇದು ಸಭೆ ಇನ್ನ ಪರಿಪೂರ್ಣ ಆಗಿಲ್ಲ, ಇನ್ನ ಲೋಕದಲ್ಲೇ ಇರುತ್ತೆ ಅಂತ ಹೇಳಿ, ಲೋಕದಲ್ಲಿ ಇರುವ ಒಂದು ಸ್ಥಿತಿಯನ್ನ ತೋರಿಸ್ತಾ ಇದೆ ಅಂತ ಹೇಳಿ ಇಲ್ಲಿಗೆ ಓದುವಾರ ನಾವು ಓದಿದ್ದೀರಿ ಸಹೋದರ ಸಹೋದರಿಯರೇ. ಇಲ್ಲಿ ಓದುವಾಗ ನಮಗೆ ಏನೆಲ್ಲ ನಮಗೆ ಪಾಠವಾಗಿ ಇತ್ತು ಅಂತ ಹೇಳುವಾಗ, ನಾವು ನೆಕ್ಸ್ಟ್ ಇದು ಏನಪ್ಪಾ ಅಂತ ಕೇಳಿದ್ರೆ, ನಾವು ಕ್ರಿಸ್ತನಲ್ಲಿ ಒಂದು ದೊಡ್ಡ ಭಾಗವಹಿಸಬೇಕು. ಏನಪ್ಪಾ ಅದು ಎರಡು ಅದರಲ್ಲಿ ನಾನು ಸೇರಿಸ್ಬೇಕು ಅಂದ್ರೆ, ಯಾಕೆ ಅದನ್ನ 10 ಮಾಡಿಬಿಟ್ಟು ಅದರಲ್ಲಿ 5 ಮತ್ತೆ 6 ಮತ್ತೆ ಕ್ರಿಸ್ತನಲ್ಲಿ ಯಾಕೆ ಸೇರಿಸಬೇಕು ಅಂತ ಕೇಳಿದ್ರೆ, ಆತನಲ್ಲಿ ಬಾಧೆಗಳಲ್ಲಿ ನಮಗೆ ಏನಾಗ್ಬೇಕು ಅಂತ ಕೇಳಿದ್ರೆ ಒಂದು ದೊಡ್ಡ ಪಾಲೈತೆ ಅಂತ ನಾವು ತಿಳ್ಕೊಬೇಕು ಮೊದಲು. ಹೌದು, ಕ್ರಿಸ್ತನ ಸಹೋದರ ಸಹೋದರಿಯರೇ, ನಾವು ಒಂದು ವಾಕ್ಯ ಕೂಡ ಓದೋಣ ನೋಡ್ರಿ. ಫಿಲಿಪಿಯ 1ನೇ ಅಧ್ಯಾಯ 29-30 ವಾಕ್ಯ. ಫಿಲಿಪಿಯ 1ನೇ ಅಧ್ಯಾಯ 29-30 ವಾಕ್ಯ. ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ಹೀಗೆ ನೀವು ನನ್ನಲ್ಲಿ ಕಂಡಂತ ಮತ್ತು ಈಗ ನನ್ನಲ್ಲಿರುವುದಾಗಿ ಕೇಳುವಂತ ಅದೇ ಹೋರಾಟವು ನಿಮಗುಂಟು. ನೋಡಿದ್ರ ಸಹೋದರ ಸಹೋದರಿಯರೇ, ಈಗಿರಲ್ಲಿ ಏನ್ ಹೇಳ್ತಾ ಇದೆ ಅಂತ ಕೇಳಿದ್ರೆ, ವಾಕ್ಯ ನೀವು ಇಲ್ಲಿ ಸಹೋದರ ಸಹೋದರಿಯರೇ ನೋಡ್ಬೇಕಾದ್ರೆ ಫಿಲಿಪಿಯದಲ್ಲಿ 1ನೇ ಅಧ್ಯಾಯದಲ್ಲಿ 29-30 ನಾವು ಹೋಗುವಾಗ ಹೀಗಿರಲು ನೀವು ಏನಾಗಿದೆ ಅಂತ ಹೇಳಿದ್ರೆ, ಕ್ರಿಸ್ತನಲ್ಲಿ ನಮಗೆ ಏನಿದೆ ಅಂತ ಕೇಳುವಾಗ ಸಹೋದರ ಸಹೋದರಿ, ಏಕೆಂದ್ರೆ ಕ್ರಿಸ್ತ ಮೇಲೆ ನಂಬಿಕೆ ಮಾತ್ರ ಅಲ್ಲ, ಆತನಕ್ಕೋಸ್ಕರ ನಾವು ಏನಾಗ್ಬೇಕು ಅಂತ ಕೇಳಿದ್ರೆ ಬಾಧೆ ಪಡ್ಬೇಕು ಕೂಡ ನಮಗೆ ಏನಾಗಿದೆ ಅಂತ ಕೇಳಿದ್ರೆ ನಾವು ಅನುಗ್ರಹವನ್ನು ಮಾಡಿದ್ದಾರೆ ಅಂತ ನೋಡಿದ್ವಿ. ಹೀಗೆ ನೀವು ನನ್ನಲ್ಲಿ ಕಳೆದು ಮತ್ತು ಈ ಎಲ್ಲಾ ಕಾರ್ಯಗಳನ್ನು ನೆರವೇರಿಸಬೇಕಂತ ನಾವು ತಂದೆಯ ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಒಂದು ಅವರಲ್ಲಿ ಭಾಗವಹಿಸದೆ ಇದನ್ನ ತೋರ್ಸ್ಕೊಡುತ್ತೆ ಅಂತ ಕೂಡ ನಾವು ನೋಡಿದ್ವಿ. ಆದ್ರೆ ಸಹೋದರ ಸಹೋದರಿಯರೇ, ಇನ್ನೊಂದು ವಾಕ್ಯ ಕೂಡ ಓದೋಣ. 2ನೇ ಕೊರಿಂಥಿಯರಿಗೆ 4:7 ವಾಕ್ಯ. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು. ಆಮೇಲೆ 8, ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ, ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ, ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ನೋಡಿದ್ರ, ಇದೆಲ್ಲ ನಮ್ಮನ್ನ ಕೈ ಬಿಡದಿರ, ನಮ್ಗೆ ಏನೇ ಕಷ್ಟಪಟ್ರು ಕೂಡ ನಮ್ಮನ್ನ ಕೈ ಬಿಡೋರಲ್ಲ. ಏನಂದ್ರೆ ಹಿಂಸೆ ಕಷ್ಟಗಳೆಲ್ಲ ಬಂದ್ರೆ ಕೂಡ ಏನಂತ ಕೇಳಿದ್ರೆ ಅದನ್ನ ತಪ್ಪಿ ಹೋಗೋದಿಕ್ಕೆ ಸಹೋದರ ಸಹೋದರಿಯರೇ ನಮಗೆ ತಂದೆಯ ದೇವರ ದಾರಿಯನ್ನ ತೋರಿಸ್ತಾರೆ ಅಂತ ಹೇಳ್ತಾರೆ. ಹಾಗಿರುವಾಗ ಇಲ್ಲಿಗೆ ನಾವು ಬಾಧೆ ಪಡ್ತೀವಿ ಅಂತ ಹೇಳಿದ್ರೆ, ಕ್ರಿಸ್ತನಲ್ಲಿ ಬಾಧೆ ಪಡ್ಬೇಕಂದ್ರೆ ಆ ಬಾಧೆಯಲ್ಲಿ ತಳ್ಬೇಕಂತ ಅವಶ್ಯಕತೆ ಇಲ್ಲ ಅವ್ರಿಗೆ. ನಮ್ಮ ಒಂದು ಪವಿತ್ರ ಆತ್ಮದಿಂದ ನಾವು ಯಾವ ಒಂದು ಆತ್ಮೀಯದಲ್ಲಿ ಇರುವ ಒಂದು ಬಾಳು ಒಳ್ಳೆ ಫಲವನ್ನು ಕೊಡೋದಿಕ್ಕೆ ತಂದೆ ದೇವರು ನಮ್ಮನ್ನ ಕರೆಸಿದ್ದಾರೆ. ಯಾಕಂದ್ರೆ ನಾವು ಒಂದು ಅಟೋನ್ಮೆಂಟ್, ಅದು ಪಾಪ ಪರಿಹಾರದಲ್ಲಿ ನಾವು ನೋಡಿದೀವಿ, ದೋಷ ಪರಿಹಾರದಲ್ಲಿ ಆ 2 ಏನಾಗುತ್ತೆ ಅಂತ ಕೇಳಿದ್ರೆ, ಆ 2 ಯಜ್ಞವನ್ನು ಒಂದೇ ಆಗಿ ಅದನ್ನ ಸೆಳಿಸೋದನ್ನ ನೋಡಿದೀವಿ ಅದನ್ನ ಅಲ್ವಾ. ಆ ಕುರಿ, ಚೀಟಿ ಹಾಕಿದಂತ ಕುರಿ ಮತ್ತೆ ಆ ಅರಣ್ಯಕ್ಕೆ ಬಿಟ್ಟಿರುವ ಕುರಿ ಯಾರಂತ ಕೇಳಿದ್ರೆ ಅದು ಮಹಾಸಮೂಹಕ್ಕೆ ಹೋಗ್ತದೆ. ಆದ್ರೆ ಇಲ್ಲೇ ಚೀಟಿ ಹಾಕಿರುವ ಕುರಿ ಏನಾಗುತ್ತೆ ಅಂತ ಕೇಳಿದ್ರೆ ಕ್ರಿಸ್ತನೊಳಗೆ ಅದು ಹಂಚ್ಕೊಳ್ತದೆ ಅಂತ ನಾವು ಹೋದ್ವಾರ ಇದನ್ನೆಲ್ಲ ಕೂಡ ನೋಡಿದ್ವಿ ಸಹೋದರ ಸಹೋದರಿಯರು. ಆಗಿರುವಾಗ ಸಹೋದರ ಸಹೋದರಿಯರೇ, ಈ ವಾರ ನಾವು ಏನ್ ನೋಡ್ತೀವಿ ಅಂತ ಕೇಳಿದ್ರೆ, ನೋಡ್ರಿ, ಇವಾಗ ಕೆಳಗಿರುವ ಆ ನಾರೆ ಬಟ್ಟೆಯಲ್ಲಿ ಮಾಡಿದಂತ ಆ ಹೊದಿಕೆ ಬಗ್ಗೆ ಕೆಲವು ವಾಕ್ಯ ಓದ್ಬಿಟ್ಟು ನಾವ್ ಏನ್ ಮಾಡೋಣ ಅಂತ ಕೇಳಿದ್ರೆ ಪಾಠಕ್ಕೆ ಹೋಗ್ಬಿಡೋಣ ರೀ. ವಿಮೋಚನ ಕಾಂಡದಲ್ಲಿ ಅದರಲ್ಲಿ 26ನೇ ಅಧ್ಯಾಯ 1-6 ತನಕ ಓದಿ ಸಿಸ್ಟರ್. ನನ್ನ ನಿವಾಸಕ್ಕಾಗಿ ನನ್ನ ನಿವಾಸಕ್ಕಾಗಿ ಒಂದು ಗುಡಾರವನ್ನು
10 ತಾನು ಬಟ್ಟೆಗಳಿಂದ ಮಾಡಿಸಬೇಕು. ಅವು ಹೊಸದ ನಾರಿನ ಬಟ್ಟೆಗಳಾಗಿರಬೇಕು. ಅವುಗಳಲ್ಲಿ ನೀಲಿ, ಧೂಮ್ರ, ರಕ್ತವರ್ಣಗಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಬೇಕು. ಪ್ರತಿಯೊಂದು ಬಟ್ಟೆಯು 28 ಮೊಳ ಉದ್ದವಾಗಿಯೂ 4 ಮೊಳ ಅಗಲವಾಗಿಯೂ ಇರಬೇಕು. ಎಲ್ಲಾ ಬಟ್ಟೆಗಳು ಒಂದೇ ಅಳತೆಯಾಗಿರಬೇಕು. 5 ಬಟ್ಟೆಗಳನ್ನು ಒಂದೊಂದಾಗಿ ಜೋಡಿಸಬೇಕು. ಈ ಎರಡು ಜೋಡಣೆಗಳಲ್ಲಿ ಒಂದೊಂದರ ಕೊನೆಯ ಬಟ್ಟೆಯ ಅಂಚಿನಲ್ಲಿ ನೀಲಿ ದಾರದಿಂದ ಕುಣಿಕೆಗಳನ್ನು ಮಾಡಿಸಬೇಕು. ಆ ಕುಣಿಕೆಗಳು 50 ಮೇರೆಗೆ ಒಂದಕ್ಕೊಂದು ಎದುರಾಗಿರಬೇಕು. ಅದಲ್ಲದೆ 50 ಚಿನ್ನದ ಕೊಂಡಿಗಳನ್ನು ಮಾಡಿಸಿ ಆ ಬಟ್ಟೆಗಳನ್ನು ಒಂದಕ್ಕೊಂದು ಜೋಡಿಸಬೇಕು. ಹೀಗೆ ಒಂದೇ ಗುಡಾರವಾಗುವುದು. ಆ ಗುಡಾರದ ಸಾಕು. ಹೌದಾ ಸೋದರಿಯರೇ, ಇವಾಗ ಇದನ್ನ ನಾವು ನೋಡುವಾಗ ಇದಕ್ಕೆ ನಾರೆ ಬಟ್ಟೆ ಅಂತ ಹೇಳುವಾಗ ಇದನ್ನು ಏನಪ್ಪಾ ಒಂದು ಕೇಳಿದ್ರೆ, ಇದು ಬಹಳ ಬ್ಯೂಟಿಫುಲ್ ಆಗಿ ತುಂಬಾ ಒಂದು ಅದ್ಭುತವಾಗಿ ಸುಂದರವಾಗಿ ಇರುವಂತ ಒಂದು ಮೇಲೋದಿಕೆರಿಯ. ಇದು ನಾನು ಬರೀ ಇಲ್ಲಿ ಡ್ರಾಯಿಂಗ್ ಮಾಡಿ ಹಾಕ್ಸಿದೀನಿ, ಆ ತರ ಇರಲ್ಲ. ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಸೋದರಿ, ಇದ್ರ ಮೇಲೋದಿಕೆ ಇರೋದನ್ನ ಯಾವ ತರ ಇರುತ್ತೆ ಅಂತ ಕೇಳಿದ್ರೆ ನೋಡ್ರಿ, ಇಲ್ಲಿ ನಾನು ತೋರಿಸ್ತೀನಿ ನೋಡ್ರಿ. ಹಿಂಗೆ ಆ ಕೆರೂಬಿನನ್ನ ಮಾಡ್ಬೇಕಂತೆ. ಆ ಕೆರೂಬಿನೆಲ್ಲ ಮಾಡ್ಬೇಕು. ಆ ಕೆರೂಬಿನ ಯಾವ ಕೆಲಸದಿಂದ ಮಾಡ್ಬೇಕಂತ ಕೇಳಿದ್ರೆ ಆ ಚಿತ್ರ ಕೆಲಸಗಳಿಂದ ಅದನ್ನ ಕೆರೂಬಿನೆಲ್ಲ ಮಾಡ್ಬೇಕು. ಯಾವ್ದ್ರಿಂದ ಕೇಳಿದ್ರೆ ಈ ನಾರ ಬಟ್ಟೆ ಮೇಲೆ, ಅದು ಬಿಳಿ ಬಟ್ಟೆ, ಆ ಬಿಳಿ ಬಟ್ಟೆ ಅಂತ ಹೇಳಿ ಅದ್ರ ಮೇಲೆ ಮಾಡ್ಬೇಕು ಅಂತೆ. ಅಷ್ಟೊಂದು ಸುಂದರವಾಗಿ ಇತ್ತಂತೆ ಅವಾಗ. ಅದ್ರ ಬಗ್ಗೆ ಮಾತಾಡುವಾಗ ಮೊದಲು ಇದು ಏನಪ್ಪಾ ಇದು ಏನಕ್ಕೆ ಮೊದಲು ನಾರೆ ಬಟ್ಟೆಯನ್ನ ಮಾಡಿದರೆ? ನಾರೆ ಬಟ್ಟೆ ಮಾತ್ರ ಅಲ್ಲ, ಅದು ಎಷ್ಟು ಬೆಳ್ಳಿಗಿರ್ಬೇಕು ಅಂತ ಕೇಳಿದ್ರೆ ಅಷ್ಟೊಂದು ಬೆಳ್ಳಿಗೆ ಇರಬೇಕಾಗಿರುವ ಆ ಬಟ್ಟೆದಲ್ಲಿ ಇವಾಗ ಏನ್ ಮಾಡ್ಬೇಕಂತ ಕೇಳಿದ್ರೆ ಒಂದು ಕೆರೂಬಿನ್ಗಳನ್ನ ಮಾಡಿಸ್ಬೇಕಂತೆ. ಅಲ್ಲಿ ಎಲ್ಲಿ ಬರ್ದಿದ್ದಾರೆ ಸಿಸ್ಟರ್, ಅದು ಕೆರೂಬಿನು ಹಾಕಬೇಕು ಅಂತ. ಯಾವ್ದ್ರಲ್ಲಿ ವಾಕ್ಯ? ಸಿಸ್ಟರ್, 1ನೇ ವಾಕ್ಯ ಮಾತ್ರ ಓದಿ. ನನ್ನ ನಿವಾಸಕ್ಕಾಗಿ ಒಂದು ಗುಡಾರವನ್ನು 10 ತಾನು ಬಟ್ಟೆಗಳಿಂದ ಮಾಡಿಸಬೇಕು. ಅವು ಹೊಸದ ನಾರಿನ ಬಟ್ಟೆಗಳಾಗಿರಬೇಕು. ಅವುಗಳಲ್ಲಿ ನೀಲಿ, ಧೂಮ್ರ, ರಕ್ತವರ್ಣಗಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿಸಬೇಕು. ಸಾಕು. ಈ ಕೆರೂಬಿನನ್ನ ಮಾಡಬೇಕು, ಚಮತ್ಕಾರವಾಗಿ ಕಸೂತಿ ಹಾಕಿರಬೇಕು ಅಂತ ಹೇಳ್ತಾರೆ. ಹಾಗಿರುವಾಗ ಸೋದರಿಯರೇ, ಇಲ್ಲಿ ನೋಡಿ, ಆ ತಾನೆ ಬಟ್ಟೆ, ಅದರಲ್ಲಿ ನಾರೆ ಬಟ್ಟೆ ಹೆಂಗ್ ಹೊಸದಾಗಿರುವ ಒಂದು ನಾರೆ ಬಟ್ಟೆಯಲ್ಲಿ ಮಾಡ್ಬೇಕಂತೆ. ಇದು ಹೊಸದಾಗಿರುವ ನಾರೆ ಬಟ್ಟೆದಲ್ಲಿ ಮಾಡುವಾಗ ಅದ್ರ ಏನೆಲ್ಲ ಇರ್ಬೇಕಂತ ಕೇಳಿದ್ರೆ ನೀಲಿ, ಧೂಮ್ರ, ರಕ್ತವರ್ಣವಾಗಿ ಇರುವ ಆ ಬಟ್ಟೆದಲ್ಲಿ ಆ ಒಂದು ದಾರದಲ್ಲಿ ಇವ್ರು ಏನ್ ಮಾಡ್ಬೇಕಂತ ಕೇಳಿದ್ರೆ ಒಂದು ಕೆರೂಬಿನನ್ನ ಮಾಡ್ಬೇಕು ಅಂತ ಕೇಳಿದ್ರೆ ಚಮತ್ಕಾರ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ರು. ಇದೇನಪ್ಪ ಮೊದಲು ಅಂತ ನಾವು ನೋಡ್ಬೇಕು ಸೋದರಿ. ಇರುವಾಗ ಈ ನಾರೆ ಬಟ್ಟೆ ಅಂತ ಹೇಳುವಾಗ ಇದು ಏನನ್ನ ಸೂಚಿಸ್ತದೆ ಮೊದಲು ಹೇಳಿ ನೋಡೋಣ. ನೀವೇ ಹೇಳಿ, ಯಾಕಂದ್ರೆ ನೀವು ಅನೇಕ ವಿಷಯಗಳು ಗೊತ್ತಿರಬೇಕು. ಈ ನಾರೆ ಬಟ್ಟೆ, ಆ ಬಿಳಿ ಬಟ್ಟೆ ಅಂದ್ರೆ ಅದು ಯಾರಿಗೆ ಸೂಚಿಸ್ತದೆ? ಬ್ರದರ್, ಪರಿಶುದ್ಧತೆ ಕ್ರಿಸ್ತನೇ ಸೂಚಿಸ್ತದೆ. ಇವಾಗ ಇಲ್ಲಿಗೆ ಒಂದು ಚೇಂಜ್ ನೋಡ್ಬೇಕು. ಇಲ್ಲಿ ಒಂದು ಬದಲಾವಣೆ ಆಗ್ತದೆ. ಏನ್ ಬದಲಾವಣೆ ಆಗ್ತದೆ ಅಂತ ಕೇಳಿದ್ರೆ ನೀವು ಹೇಳಿದ್ದು ಕರೆಕ್ಟು. ಏನ್ ಕರೆಕ್ಟ್ ಅಂತ ಹೇಳಿದ್ರೆ ಇದು ಕ್ರಿಸ್ತನ ಒಂದು ನೀತಿ, ಆತನ ಒಂದು ಪರಿಶುದ್ಧವಾಗಿ ಇರುವ ಒಂದು ಬಟ್ಟೆ. ಎಲ್ಲಿಗಿರುತ್ತೆ ಅಂತ ಕೇಳಿದ್ರೆ ದೇವದರ್ಶನ ಗುಡಾರ, ಅದು ಅಂಗಲ ಇದೆಯಲ್ಲ, ಅದು ಹೊರಗಡೆ ಇರುವ ಬಟ್ಟೆ ಇದೆಯಲ್ಲ, ಅದು ಕ್ರಿಸ್ತನ ಒಂದು ನೀತಿ. ಇನ್ನ ನಾವು ಎಷ್ಟು ತನಕ ಇವಾಗ ನಾವು ಇರ್ತೀವಲ್ಲ, ಎಷ್ಟು ವರ್ಷ ತನಕ ನಾವು ಇನ್ನ ಕ್ರಿಸ್ತನ ನೀತಿಯಲ್ಲೇ ಇರ್ಬೇಕು? ಏನ್ ಎದುರು ನೋಡ್ತಾ ಇದ್ದಾರೆ ತಂದೆಯ ದೇವರು ಕ್ರಿಸ್ತನಂಗೆ ತಂದೆಯ ದೇವರಂಗೆ ನಾವು ಕೂಡ ನಾಮ ನೀತಿಯಲ್ಲಿ ನಿಂತ್ಕೋಬೇಕು. ಆತನ ಒಂದು ವಾಕ್ಯದಲ್ಲಿ ನಾವು ತಗೊಂಡು ನಮ್ಮ ನೀತಿಯಲ್ಲಿ ನಾವು ನಿಂತ್ಕೋಬೇಕಂತೆ. ನಮ್ಮ ನೀತಿ ಇರಬೇಕು.
ಇದು ಬಹಳ ಮುಖ್ಯ. ಇವಾಗ ಇದು ಸಂಪಾದನೆ ಮಾಡಿರೋದು ಯಾರು ಅಂತ ಹೇಳಿದ್ರೆ ಸಭೆನೇ ಸಂಪಾದನೆ ಮಾಡಿದೆಯಂತೆ. ಸಭೆ ಸಂಪಾದನೆ ಮಾಡಿರುವ ಈ ನೀತಿ. ಒಂದು ವಾಕ್ಯ ಕೂಡ ನೋಡ್ರಿ, ಪ್ರಕಟಣೆಯಲ್ಲಿ ನಾವು ಓದೋಣ. ಇದೆಲ್ಲ ನಮ್ಗೆ ಗೊತ್ತಿರೋ ವಾಕ್ಯನೇ. ಪ್ರಕಟಣೆ 19ನೇ ಅಧ್ಯಾಯ 8ನೇ ವಾಕ್ಯ ಓದ್ರಿ. ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. ನೋಡಿದ್ರ, ಆ ನಾರುಮಡಿ ಅಂದ್ರೆ ಅದು ದೇವಜನರ ಸತ್ಕಾರ್ಯಗಳೇ ಅಂತ ಹೇಳ್ತಾರೆ. ಕ್ರಿಸ್ತನ ಸತ್ಕಾರ್ಯಗಳು. ಯಾಕಂದ್ರೆ ಸೋದರ ಸೋದರಿ, ಇಲ್ಲಿ ನಾವು ಚೆನ್ನಾಗಿ ಒಂದು ವಿಷಯ ತಿಳ್ಕೊಬೇಕಾಗಿದೆ. ನಾವು ಎಷ್ಟು ಕಾಲ ಇನ್ನ ಈ ಬೈಬಲ್ ಅಲ್ಲಿ ಈ ವಾಕ್ಯದಲ್ಲಿ ಕೊಟ್ಟಿರುವ ನೀತಿಗಳನ್ನೇ ತೋರಿಸ್ಬಿಟ್ಟು ವಾಕ್ಯ ಹಿಂಗ್ ಹೇಳ್ತಾ ಇದೆ, ಆದ್ರಿಂದ ನಾನು ನೀತಿಯಾಗಿ ನಡೀತಾ ಇದ್ದೀನಿ. ಈ ವಾಕ್ಯ ಹೇಳುತ್ತೆ, ಅದಕ್ಕೆ ನಾನು ಒಳ್ಳೆಯವನಾಗಿದ್ದೀನಿ. ಈ ವಾಕ್ಯ ಹಿಂಗ್ ಹೇಳುತ್ತೆ, ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ சொல்ರಿ ಹೇಳಿದ್ರೆ ನಾನು ಓದ್ತಾ ಇದ್ದೀನಿ ಅಂತ ಎಷ್ಟು ದಿವಸ ನೀವು ಹೇಳಕ್ ಸಾಧ್ಯ? ಎಷ್ಟು ದಿವಸ ನಾವು ಇದನ್ನ ಹೇಳ್ತಾ ಇರ್ತೀವಿ? ನಾವು ನಮ್ಮನ್ನ ಹೆಂಗೆ ನಾವು ಬದಲಾವಣೆ ಆಗ್ಬೇಕು ಅಂತ ತಂದೆ ದೇವರು ನಮ್ಮನ್ನ ನೋಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಇನ್ನು ಮುಂದೆ ನೀವು ಈ ವಾಕ್ಯ ಎಲ್ಲ ನೀವೇನ್ ಮಾಡಿದಿರ, ಅದನ್ನ ನೀವು ತಿಂದು ಆ ವಾಕ್ಯ ಎಲ್ಲ ನುಂಗಿ ನೀವ್ ಹೆಂಗ ಡೈಜೆಸ್ಟ್ ಮಾಡಿ ಅದನ್ನ ಜೀರ್ಣ ಮಾಡಿ, ಇನ್ನು ಮುಂದೆ ನೀವು ಸತ್ಯವೇದ ವಿದ್ಯಾರ್ಥಿಗಳಲ್ಲ, ಸತ್ಯವೇದವಾಗಿಯೇ ನೀವು ಬದಲಾವಣೆ ಆಗ್ಬೇಕು. ಅದೆಲ್ಲ ತಿಳ್ಕೊಂಡು ತನ್ನ ನೀತಿ ನಿಮ್ಮಲ್ಲಿ ಇರ್ಬೇಕಂತೆ. ಯಾವ ತರ ಅಂತ ಹೇಳಿದ್ರೆ ನೋಡ್ರಿ, ಈಗ ನೋವಾ, ಯೋಬು, ದಾನಿಯಲ್ಲು ಇವ್ರ ಬಗ್ಗೆ ಬಂದು ಮಾತಾಡುವಾಗ, ಈಗ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಕೂಡ ಇದ್ರು, ದಾನಿಯಲ್ಲು ಕೂಡ ಇದ್ರು. ಇವ್ರನ್ನ ಎತ್ತಿ ಅಲ್ಲಿ ಒಂದು ಬೆಂಕಿಗೆ ಹಾಕುವಾಗ ಅಥವಾ ಇವ್ರನ್ನ ತಂದು ಎಲ್ಲಿಗೆರೆ ಒಂದು ಆ ಸಿಂಹದ ಕೋಗೆಗೆ ಹಾಕುವಾಗ ದಾನಿಯಲ್ಲು ಏನ್ ಹೇಳ್ದ ಅಂತ ಕೇಳಿದ್ರೆ, ಈ ಶಾದ್ರಕ್, ಮೇಷಕ್ ಅವ್ರು ಹೇಳಿದಂತ ವಿಷಯ ಏನಂತ ಕೇಳಿದ್ರೆ, ತಂದೆ ದೇವ್ರು ನನ್ನ ಕಾಪಾಡಿದ್ರೆ ಹೋಗ್ಲಿ ಪರವಾಗಿಲ್ಲ, ನಾನು ಬದುಕಬೇಕು ಅಂತ ಹೇಳಿ ಇವೆಲ್ಲ ನಾನು ಮಾಡಲ್ಲ. ನನ್ನಲ್ಲಿ ಇದ್ದಿದ್ದಂತ ನೀತಿನೇ ನಾನು ಏನ್ ಮಾಡಿದ್ದೇನೆ ಅಂತ ಕೇಳಿದ್ರೆ, ನಾನು ಏನ್ ತಿಳ್ಕೊಂಡಿದ್ದೀನೋ ಅದರಲ್ಲಿ ನಾನು ಬಾಳ್ತೀನಿ. ಇದು ನನ್ನ ನೀತಿ, ನನ್ನಲ್ಲಿ ನನ್ನ ರಕ್ತದಲ್ಲಿ ಬಂದಿರುವ ನೀತಿ, ಕ್ರಿಸ್ತನ ಕೊಟ್ಟಿರುವ ಆ ರಕ್ತದಿಂದ ಬಂದಿರುವ ನೀತಿ. ಇನ್ನು ಮುಂದೆ ಕ್ರಿಸ್ತನನ್ನ ತೋರ್ಸಲ್ಲ, ಕ್ರಿಸ್ತನ ಮೇಲೆ ನಾನು ಏನಾಗಲ್ಲ, ಡಿಪೆಂಡ್ ಆಗಲ್ಲ. ಇನ್ನು ಮುಂದೆ ನಾನೇ ನನ್ನಲ್ಲಿ ಇರುವ ನೀತಿ ಹಾಗೆ ಬದಲಾವಣೆ ಆಗುವುದೇ ಆ ಸುಂದರವಾದ ಇರುವ ಆ ಬಟ್ಟೆ ಅಂತ ಹೇಳ್ತಾರೆ. ನೋಡ್ರಿ, ಒಂದು ವಾಕ್ಯ ಓದನ, ಎಜೆಕಿಯೇಲದಲ್ಲಿ 14 ಓದ್ರಿ. ನೋಹ, ದಾನಿಯೇಲ, ಯೋಬ ಎಂಬಿ 3 ಪುರುಷರು ಅದರಲ್ಲಿದ್ದರು. ತಮ್ಮ ಸದಾಚಾರದಿಂದ ಸ್ವಂತ ಪ್ರಾಣಗಳನ್ನು ಮಾತ್ರ ಉಳಿಸಿಕೊಳ್ಳುತ್ತಿದ್ದರು. ಸ್ವಂತ ಪ್ರಾಣಗಳನ್ನು ಸದಾಚಾರದಿಂದ. ನೋಡ್ರಿ, ಇವ್ರ ವಿಷಯ ಇಲ್ಲಿ ನೋಡ್ರಿ, ವಾಕ್ಯ ಸೋದರ ಸೋದರಿಯಲ್ಲಿ ನೀವು ಓದುವಾಗ ಇಲ್ಲಿ ಒಂದು ವಿಷಯ ನೀವು ನೋಟ್ ಮಾಡ್ಬೇಕ್ರಿ. ಏನಂತ ಕೇಳಿದ್ರೆ, ನೋವಾ, ದಾನಿಯೇಲ, ಯೋಬು ಎಂಬ ಇವ್ರು 3 ಪುರುಷರು ನೋಡ್ರಿ ಏನ್ ಹೇಳ್ತಾ ಅಂತ ಕೇಳಿದ್ರೆ, ತಮ್ಮ ಸದಾಚಾರದಿಂದ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು? ತಮ್ಮ ಸದಾಚಾರದಿಂದ ಆತನ್ನು ಏನು ಅವರನ್ನ ಉಳಿಸಿಕೊಳ್ತಿರು ಅಂತ ಹೇಳ್ತಾರೆ. ಕಾರಣ ಏನು ಗೊತ್ತಾ? ಯೋಬನು ಕೂಡ ಹಂಗೆ, ಏನೇ ತೊಂದ್ರೆ, ಏನೇ ಹಿಂಸೆ, ಕಷ್ಟಗಳು ಬರುವಾಗ ಕೂಡ ತಂದೆ ದೇವರು ಅವ್ರನ್ನ ಕಾಪಾಡ್ತಾನೆ ಅಂತ ಯಾವಾಗೂ ಹೇಳಿಲ್ಲ ಅಲ್ವಾ? ಅವ್ರು ಕಾಪಾಡ್ತಾರೆ ಅಂತ ಹೇಳಿಲ್ಲ. ಯಾಕಂತ ಕೇಳಿದ್ರೆ, ಇದು ನನಗೆ ಅನುಭವಿಸಿ ಕೊಟ್ಟಿರುವ, ಇದು ಏನೇ ನನಗೆ ಬಂದ್ರೆ ಕೂಡ, ಏನೇ ಕಷ್ಟ ಹಿಂಸೆ ಬಂದ್ರೆ ಕೂಡ, ನನ್ನಲ್ಲಿ ಇರುವ ನೀತಿ, ನಾನು ದೇವರ ಮೇಲೆ ಇಟ್ಟಿರುವ ಭಕ್ತಿ ಏನು ಅದು ನಿಜ ಅಂತ ಹೇಳಿ ತನ್ನಲ್ಲಿ ಇದ್ದಿದ್ದಂತ ನೀತಿಯನ್ನ ತೋರಿಸಿದ್ರಂತೆ. ನೋವಾ ಕೂಡ ಅಷ್ಟೇ, ನನ್ನ ಕಾಪಾಡ್ದಿರೋ ಹೋಗ್ಲಿ, ನಾನು ಏನ್ ತಿಳ್ಕೊಂಡ್ನೋ ಅದರಲ್ಲಿ ನಾನು ನೀತಿವಂತನಾಗಿ, ನಾನು ಸ್ವಂತ ನನ್ನ ನೀತಿ ಅಂದ್ರೆ ದೇವ್ರು ಕೊಡೋ ನೀತಿಯೇ, ಕ್ರಿಸ್ತನ ನೀತಿಯೇ. ಅದು ನಾನು ಆದಾಮನ ಬಿಟ್ಟು ಬಂದ ಮೇಲೆ ತಾನೇ ನಮ್ಮ ನೀತಿ ಬಂತು. ಮತ್ತೆ ನಾವು ಕ್ರಿಸ್ತನೊಳಗೆ ಹೋದ್ಮೇಲೆ ನಾವ್ ಏನಾಗ್ಬೇಕಂತ ಯಾವಾಗೂ ಕ್ರಿಸ್ತನೊಳಗೆ ಇರಲ್ಲ ನಮಗೆ. ನೋಡಿ, ಆ ರಕ್ತ ಕೊಟ್ಟಿರುವ, ಆ ವಿಮೋಚನವಾಗಿ ಕೊಟ್ಟಿರುವ ರ್ಯಾನ್ಸಮ್ ಸ್ಯಾಕ್ರಿಫೈಸ್, ಈಡು ಬಲಿ, ಅದು ನಮ್ಮಲ್ಲಿ ಇವಾಗ ಏನಾಗಿದೆ ಅಂತ ಕೇಳಿದ್ರೆ, ನಮಗೆ ಇವಾಗ ಬಂತು. ಇವಾಗ ನಮಗೆ ಏನ್ ಕೊಟ್ಟಿದ್ದಾರೆ? ರಕ್ಷಣೆ ಕೊಟ್ಟಿದ್ದಾರೆ ಕ್ರಿಸ್ತನು. ಈಗ ಆ ರಕ್ಷಣೆಗೆ ಎಷ್ಟು ತನಕ ಕೊಡ್ತಾರೆ ಅಂತ ಕೇಳಿದ್ರೆ, ಇವಾಗ ನಾವು ಕ್ರಿಸ್ತನಿಗೆ ಬದಲಾವಣೆ ಆಗ್ಬೇಕು.
ಮತ್ತೆ ನಾವು ಈ ಕಾರ್ಯಗಳಲ್ಲಿ ತಪ್ಪಿಸ್ಬಿಟ್ರೆ ಸಹೋದರ ಸಹೋದರಿಯರೇ, ರ್ಯಾನ್ಸಮ್ ನಮಗ್ ಮತ್ತೆ ಇಲ್ಲ, ಈಡು ಬಲಿ ನಮಗೇನಾಗಲ್ಲ, ಮತ್ತೆ ಕೊಡಕ್ಕಾಗೋದಿಲ್ಲ. ಹಾಗಾದ್ರೆ ಒಂದ್ಸತಿ ನಮ್ಗೆ ಕೊಟ್ಟಿರೋದ್ರ ಅದನ್ನ ಉಪಯೋಗ ಮಾಡ್ಕೊಬೇಕು. ನಾನು ಕ್ರಿಸ್ತನಿಗೆ ಬದಲಾವಣೆ ನನ್ನಲ್ಲಿ ಸ್ವಂತ ನೀತಿಯಲ್ಲಿ, ಅಂದ್ರೆ ಸ್ವಂತ ನೀತಿ ಅಂತ ಮತ್ತೆ ನೀವು ಏನ್ ತಿಳ್ಕೊಂಬೇಡ್ರಿ ಅಂತ ಕೇಳಿದ್ರೆ, ನನ್ನ ಸ್ವಂತ ನೀತಿ ಸ್ವಯ ನೀತಿ ಅಂತ ಅಲ್ಲ. ಕ್ರಿಸ್ತನಲ್ಲಿ ನಾವು ಈ ಒಂದು ಒಂದು ಏನ್ರಿ ಸತ್ಯ ವೇದದಲ್ಲಿ ಆ ವಾಕ್ಯದಲ್ಲಿ ನಾನು ನನ್ನ ಹೆಂಗ್ ಬೆಳೆದಿದ್ದೀನೋ, ನೂತನ ಸೃಷ್ಟಿಯಾಗಿ ಬೆಳೆದಿದ್ದೀನೋ ಆ ನೀತಿಯಲ್ಲಿಯೇ ನಾವು ನಿಂತ್ಕೊಳ್ಬೇಕು. ಆ ನೀತಿ ಬಟ್ಟೆನೇ ನಾರೆ ಬಟ್ಟೆ ಅಂತ ಹೇಳ್ತಾ ಇದ್ದಾರೆ. ಹೌದು ಅಂತ ಹೇಳುವಾಗ ಸಹೋದರ ಸಹೋದರೇ, ಇದು ಹೊಸದಾಗಿ ತಂಗಿನ ನೀತಿಯು, ಇದು ನಾವು ಓದಿದಂತ ಏನ್ರಿ ಮತ್ತೆ ಓದ್ಬಿಡೋಣ ಸಿಸ್ಟರ್. ಆದ್ರೆ ಪ್ರಕಟಣೆ 19ನೇ ಅಧ್ಯಾಯ 8ನೇ ವಾಕ್ಯ. ಪ್ರಕಟಣೆ 19:8. ಪ್ರಕಾಶಮಾನವೋ ನಿರ್ಮಲವೋ ಆದ ನಯವಾದ ನಾರು ಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರುಮಡಿ ಅಂದರೆ ದೇವ ಜನರ ಸತ್ಕಾರ್ಯಗಳೇ. ನೋಡಿದ್ರ, ಆ ನಾರುಮಡಿ ಅಂದ್ರೆ ದೇವ ಜನರ ಸತ್ಕಾರಿಗಳೇ ಅಂತ ಹೇಳ್ಬಿಟ್ಟು, ಹಂಗಾದ್ರೆ ಆ ಜಯಿಸಿ ಜಯ ಹೊಂದಿ ಈಗ ಆತನನ್ನೇ ಇದ್ದಾರೆ. ಹೆಂಗೆ ಸಹೋದರ ಸಹೋದರಿಯರೇ ನೋಡ್ರಿ, ತಂದೆಯ ದೇವರು ಇದ್ದಿದ್ದಂತ ಅಮರತ್ವದಲ್ಲಿ ಇದ್ದಿದ್ದಂತ, ಅಮರತ್ವ ಅಂತ ಹೇಳಿದ್ರೆ ಏನಂತ ಗೊತ್ತಾ? ಅಮರತ್ವ ಅನ್ನುವಾಗ ತನ್ನ ಮೇಲೆ ಆ ಸ್ವತಃ ಇದೆಯಲ್ಲ, ಅದು ನಾವೆಲ್ಲ ನೋಡ್ರಿ, ನಾವೆಲ್ಲ ಏನಾಗಿದೆ ಡಿಪೆಂಡೆನ್ಸ್ ಅಂತಾರೆ. ಡಿಪೆಂಡೆನ್ಸ್ ಇರುವಾಗ ನಾವು ಜೀವಕ್ಕಾಗಿ ನಾವ್ ಏನಾಗ್ತಿದ್ರಿ ಅಂತ ಕೇಳಿದ್ರೆ, ನಾವೆಲ್ಲ ಜೀವಕ್ಕಾಗಿ ಡಿಪೆಂಡೆನ್ಸ್ ಆಗಿದ್ದೀರಿ. ಯಾವ್ದ್ರ ಮೇಲೆ ನಾವು ಡಿಪೆಂಡೆನ್ಸ್ ಅಂದ್ರೆ ಏನಂತ ಕೇಳಿದ್ರೆ, ಏನ್ರಿ, ನಾವು ಊಟ ತಿಂತೀವಿ, ನಾವು ಅನ್ನ ತಿಂತೀವಿ, ಆ ಊಟದ ಮೇಲೆ ನಾವು ಯಾವಾಗ ಸಾರಿದಿರಿ. ಇವಾಗ ನಾವು ಊಟ ಇಲ್ಲ ಅಂದ್ರೆ ನಾವು ಸತ್ತೋಗ್ತೀವಿ. ಅದೇ ತರ ನೀವು ನೋಡ್ಬೇಕಾದ್ರೆ ಇರುವ ಪ್ರಾಣಿಗಳು ಕೂಡ ಅಷ್ಟೇ. ಏನಂತ ಕೇಳಿದ್ರೆ ಅವ್ರು ಕೂಡ ಅವರು ಯಾವ್ದೋ ಒಂದು ಪದಾರ್ಥ ಮೇಲೆ ನಾವು ಡಿಪೆಂಡೆಂಟ್ ಆಗಿದ್ದೀರಿ. ದೂತರು ಕೂಡ ಏನಾಗಿದ್ದಾರೆ ಅಂತ ಕೇಳಿದ್ರೆ, ಆತನ ಸ್ವತಃವಾಗಿ ಜೀವ ಇಲ್ಲ ಅವರಲ್ಲಿ. ಅವರು ಕೂಡ ಯಾವ್ದ ಮೇಲೆ ಏನಾಗ್ತಾ ಇದ್ದಾರೆ ಅಂತ ಕೇಳಿದ್ರೆ, ನಾವ್ ಹೆಂಗಿ ಊಟದ ಮೇಲೆ ನಾವು ಡಿಪೆಂಡ್ ಆಗಿದೀವೋ ಅದೇ ತರ ದೇವದೂತರೆಲ್ಲ ಕೂಡ ಅದೇ ತರ ಇದ್ರಂತೆ. ಹೌದಾ? ನಿಜವಾಗ ಅವ್ರು ಕೂಡ ಏನಾದ್ರೂ ತಿಂತಾ ಇದ್ರಾ? ಯಾರಾದ್ರೂ ಉತ್ತರ ಕೊಡ್ತೀರಾ? ನೋಡ್ರಿ, ನಾವು ಮನ್ನ ದೂತರು ತಿಂದಿರುವ ಮನ್ನವನ್ನು ನಮಗ್ ಕೊಟ್ರು ಅಂತೆ. ಹಾಗಾದ್ರೆ ಅವರು ಸ್ವತಃವಾಗಿ ಅವ್ರು ಇಲ್ಲ, ಅವರು ಕೂಡ ಏನಾಗಿದ್ರು ಮನ್ನ ಮೇಲೆ ಡಿಪೆಂಡ್ ಆಗ್ತಾ ಇದ್ರು ಸಹೋದರ ಸಹೋದರಿಯರೇ. ಆದ್ರೆ ತಂದೆಯ ದೇವ್ರು ಒಬ್ರೇ ಏನಾಗಿದ್ರು ಅಂತ ಕೇಳಿದ್ರೆ, ಆ ಸ್ವತಃವಾಗಿ ಇದ್ದಿದ್ದಂತ ಏನ್ರಿ ತನ್ನಲ್ಲಿ ಇದ್ದಿದ್ದಂತ ಜೀವವನ್ನು, ಆ ಜೀವ ಯಾವಾಗ ಕ್ರಿಸ್ತನ ಆ ನೀತಿಯನ್ನ ಸಂಪಾದನೆ ಮಾಡಿದ್ನು, ಕ್ರಿಸ್ತನ್ ನೋಡ್ರಿ ಯಾರ ಮೇಲೆ ಇವಾಗ ಆ ನೀತಿ ಯಾರ ಮೇಲೆ ಇತ್ತು ಅಂತ ಕೇಳಿದ್ರೆ, ಮೊದಲು ತಂದೆಯ ದೇವ್ರ ನೀತಿಯಲ್ಲಿ ಬಾಳ್ತಿದ್ದ ಕ್ರಿಸ್ತನು ಇಲ್ಲಿ ಬಂದ ಮೇಲೆ ಆತನ ಅದು ಸ್ವಯವಾಗಿ ಅದನ್ನ ಸಂಪಾದನೆ ಮಾಡಿದ ಮೇಲೆ ಆತನ ನೀತಿ ಮೇಲೆ ನಿಂತುಕೊಂಡು ನಾವು ವಾಕ್ಯ ಕೂಡ ಓದೋಣ. ಯೋಹಾನ 5ನೇ ಅಧ್ಯಾಯ 26ನೇ ವಾಕ್ಯ. ಯೋಹಾನ 5ನೇ ಅಧ್ಯಾಯ 26ನೇ ವಾಕ್ಯ. ತಂದೆಯು ತಾನು ಹೇಗೆ ಸ್ವಂತ ಜೀವವುಳ್ಳವನಾಗಿದ್ದಾನೋ ಹಾಗೆ ಮಗನೂ ಸ್ವತಃ ಜೀವ ಉಳ್ಳವನಾಗಿರುವಂತೆ ಮಾಡಿದನು. ನೋಡಿದ್ರ, ಆತ ಸ್ವತಃ ಜೀವದಲ್ಲಿ ಇದ್ದಂತೆ. ಅವಾಗ ಯಾವಾಗ ಸ್ವತಃ ಜೀವ ಬರುತ್ತಂತ ಕೇಳಿದ್ರೆ, ಸ್ವಂತ ನೀತಿಯಲ್ಲಿ ಇರ್ಬೇಕು. ನಮ್ಮಲ್ಲಿ ಏನಾಗ್ಬೇಕಂತ ಕೇಳಿದ್ರೆ ಸಹೋದರ ಸಹೋದರಿ, ಸ್ವಂತವಾಗಿ ಪರಿಶುದ್ಧನಾಗಿ ಇರ್ಬೇಕು. ಇವಾಗ ನಾವು ಯಾವ ತರ ಡಿಪೆಂಡೆನ್ಸ್ ಆಗಿದೆ, ಕ್ರಿಸ್ತನ ತೋರಿಸ್ತಾ ಇದ್ದೀವಿ. ನೋಡ್ರಿ, ಕ್ರಿಸ್ತನ್ ಹಿಂಗಿದಾನೆ, ಅದಕ್ಕೆ ನಾನು ಹಿಂಗಿದ್ದೀನಿ. ಒಂದು ವೇಳೆ ವಾಕ್ಯ ಹಿಂಗ್ ಹೇಳಿಲ್ಲ ಅಂದ್ರೆ, ವಾಕ್ಯ ಸುಳ್ಳು ಹೇಳ್ಬೇಡ ಅಂತ ಹೇಳ್ತಿದೆ, ನಾವು ಏನ್ ಮಾಡ್ತೀವಿ, ವಾಕ್ಯ ಸುಳ್ಳಿಲ್ಲ ಅಂತ ಹೇಳಿದೆ ಅದಕ್ಕೆ ನಾನು ಸುಳ್ಳಿಲ್ಲ ಅಂತ ಹೇಳಿದ್ರೆ ಅದು ಯಾವ ತರ ನೀತಿ ಇರ್ತದೆ? ವಾಕ್ಯ ಪಾಪ ಮಾಡಬೇಡ ಅಂತ ಹೇಳ್ತದೆ, ಅದಕ್ಕೆ ನಾನು ಮಾಡ್ತಿಲ್ಲ ಅಂತ ನಾನು ಹೇಳಿದ್ರೆ ಯಾವ ತರ ನೀತಿ ಇರ್ತದೆ? ಅಲ್ಲ. ವಾಕ್ಯನ ಓದ್ಬಿಟ್ರಲ್ಲ ನಾವು, ಆ ಓದಿದ ಮೇಲೆ ನಮ್ಮಲ್ಲಿ ಯಾವಾಗಲೂ ಕೂಡ ಏನೇ ಬಂದ್ರೆ ಕೂಡ ಸುಳ್ಳು ಹೇಳ್ಬಾರ್ದಂದ್ರೆ, ನನ್ನ ರಕ್ತದಲ್ಲೇ ನಾನು ಹೇಳ್ಬಾರ್ದು. ನಮ್ ಪಾಪ ಮಾಡಬಾರ್ದಂದ್ರೆ ಪಾಪ ಮಾಡಬಾರ್ದು. ಅದು ಸ್ವಯವಾಗಿ ನಮ್ಮಲ್ಲಿ ಬರಬೇಕು. ಅದೇ ನಿನಗೆ ಕೊಡುವ ಅಮರತ್ವ ಅಂತ ಹೇಳ್ತಾರೆ. ಹೆಂಗೆ ತಂದೆಯ ದೇವರು ಅಮರತ್ವವನ್ನ ಪಡ್ಕೊಂಡಿದ್ರೋ, ಆತಲ್ಲಿ ಸ್ವತಃ ಜೀವನ ಇತ್ತೋ ಅದು ಕ್ರಿಸ್ತನಿಗೆ ಕೊಟ್ರು. ಈಗ ಏನ್ ಹೇಳ್ತಾರೆ, ಕ್ರಿಸ್ತನು ನನ್ನಲ್ಲಿ ಬಾಧೆಯರು ಯಾರೋ ಅವರಿಗೆ ನಾನು ಇದನ್ನ ಕೊಡ್ತೀನಿ ಅನ್ನುವಾಗ, ಆತನ ಒಂದು ನೀತಿ
ಸ್ವತಃವಾಗಿ ಅವರು ತನ್ನ ಜೀವನ ಪಡ್ಕೊಳ್ಳುವಾಗ ಆ ನಾರ ಬಟ್ಟೆ ಅದನ್ನ ಹೋಲಿಕೆ ಆಗ್ತದೆ ಅಂತ ಹೇಳ್ತಾರೆ. ಇದು ಹೆಂಗೆ ಸಂಪಾದನೆ ಮಾಡ್ತಾರೆ ಅಂತ ಹೇಳುವಾಗ, ಇದು ಹೆಂಗೆ ಸಂಪಾದನೆ ಮಾಡಿದ್ರು ಅವರು, ಇದು ನೋಡ್ರಿ, ಮೇಲೆ ಇರುವ ನಾರೆ ಬಟ್ಟೆ ಅದು ಅವರ ನೀತಿ. ಇದು ಯಾರ ನೀತಿ ಅಂತ ಕೇಳಿದ್ರೆ ಆತನ ಆ ಒಂದು ದೇವ ಜನರ ನೀತಿ. ಇದು ಹೆಂಗೆ ಸಂಪಾದನೆ ಮಾಡಿದ್ರು ಅಂತ ಕೇಳಿದ್ರೆ, ಇವಾಗ ಎಲ್ಲಿಗೆ ಹೋಗೋಣ ಮತ್ತೆ ಅಂತ ಕೇಳಿದ್ರೆ ವಿಮೋಚನಾ ಕಾಂಡಕ್ಕೆ ಹೋಗ್ಬಿಡ್ರಿ. ಮತ್ತೆ 26ನೇ ಅಧ್ಯಾಯ 26ನೇ ಅಧ್ಯಾಯ ಸಿಸ್ಟರ್ ಅದು ಮತ್ತೆ 1ನೇ ವಾಕ್ಯ ಓದ್ರಿ. ನನ್ನ ನನ್ನ ನಿವಾಸಕ್ಕಾಗಿ ನಿವಾಸಕ್ಕಾಗಿ ಒಂದು ಗುಡಾರವನ್ನು 10 ತಾನು ಬಟ್ಟೆಗಳಿಂದ ಮಾಡಿಸಬೇಕು. ಅವು ಹೊಸದ ನಾರಿನ ಬಟ್ಟೆಗಳಾಗಿರಬೇಕು. ಅವುಗಳಲ್ಲಿ ನೀಲಿ, ಧೂಮ್ರ, ರಕ್ತ ವರ್ಣಗಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿಸಬೇಕು. ನೋಡಿದ್ರ, ಹಾಗಾದ್ರೆ ಇವರು ಸಂಪಾದನೆ ಮಾಡಿರೋದು ಏನು ಅಂತ ಕೇಳಿದ್ರೆ, ಇಲ್ಲಿ ನೀಲಿ, ಧೂಮ್ರ ಮತ್ತೆ ರಕ್ತವರ್ಣವಾಗಿ ಇರುವ ಆ ಒಂದು 3 ಆ ವರ್ಣ, ಈ ವರ್ಣವನ್ನು, ಈ ವರ್ಣ ಏನು ಸೂಚಿಸ್ತದೆ? ಈ ದಾರದಲ್ಲಿ ಮಾಡಿದಂತ ಕೆರೂಬಿನಾಗಿ ಅವ್ರು ಏನಾಗಿದ್ರಂತೆ, ಬದಲಾವಣೆ ಆಗೋರ ಬಗ್ಗೆ ಮಾತಾಡ್ತಾ ಇದ್ದ ಇಲ್ಲಿಗೆ. ಅದು ಹೆಂಗೆ, ಯಾವ ತರ ಕೆಲಸ ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ಈ 3 ವಿಷಯ ಬಹಳ ಮುಖ್ಯ. ಯಾವುದು? ನೀಲಿ, ಆಮೇಲೆ ಧೂಮ್ರ, ಆಮೇಲೆ ನೋಡ್ಬೇಕಾದ್ರೆ ಈ ರಕ್ತವರ್ಣ. ಇಷ್ಟನ್ನ ಸಂಪಾದನೆ ಮಾಡಿದ್ರಂತೆ. ಇದೇನಪ್ಪ ಇದು? ಏನು ನಮ್ಮ ಮುಂಚೆನೆ ಓದಿದೀವಿ. ಏನು ಇದು ಅಂತ ಕೇಳಿದ್ರೆ, ಇವರು ಈ ನೀಲಿ ಅಂದ್ರೆ ಏನರ್ಥ? ನಂಬಿಕೆ ಸ್ವಚ್ಛತೆ. ವೆರಿ ಗುಡ್. ಏನ್ ನಂಬಿಕೆ ಅಂತ ಕೇಳೋದು ಗೊತ್ತಾ? ಹೌದು ಸಿಸ್ಟರ್, ನೀತಿ. ನೀಲಿ ಅಂತ ಹೇಳುವಾಗ ಅದರ ನಂಬಿಕೆ ನೋಡಿ ಸಹೋದರ ಸಹೋದರರೇ, ಆತನ ನಂಬಿಕೆ ಕ್ರಿಸ್ತನ ಮೇಲೆ, ತಂದೆಯ ದೇವರ ಮೇಲೆ ಇಟ್ಟಿದ್ದಂತ ನಂಬಿಕೆ, ಆತನ ಯೋಜನೆ ಮೇಲೆ ಇಟ್ಟಿದ್ದಂತ ನಂಬಿಕೆ, ಆತನ ಜೀವ ಮೇಲೆ ಇಟ್ಟಿದ್ದಂತ ನಂಬಿಕೆ, ಎಲ್ಲಾ ವಿಧದಲ್ಲಿ ನಂಬಿಕೆಯನ್ನಿಟ್ಟು ನಂಬಿಕೆಯಲ್ಲಿ ಏನಾದ್ರು ಅಂತ ಕೇಳಿದ್ರೆ, ನಂಬಿಕೆ ಇಡೋದು ಮಾತ್ರ ಅಲ್ಲ, ಮತ್ತೆ ಆ ಒಂದು ರಕ್ತವರ್ಣ ಅಂತ ಹೇಳುವಾಗ ಅದು ಏನಕ್ಕೆ ಸೂಚನೆ ಆಗ್ತದೆ ಅಂತ ಕೇಳಿದ್ರೆ, ಕ್ರಿಸ್ತನ ರಕ್ತದಿಂದ ವಿಮೋಚನವಾಗಿ ನಾವ್ ಏನಾಗಿದೆ ಅಂತ ಕೇಳಿದ್ರೆ ಆ ರಕ್ಷಣೆಯನ್ನ ಪಡ್ಕೊಂಡಿದೀವಲ್ಲ, ಕ್ರಿಸ್ತನ ರಕ್ತದಲ್ಲಿ ನಾವು ಏನಾಗಿದೆ ಅಂತ ಕೇಳಿದ್ರೆ ನಮ್ಮನ್ನ ಕೊಂಡ್ಕೊಂಡಿದ್ದಾರೆ. ಇಸ್ ಪರ್ಚೇಸ್ಡ್ ಅಂತ ಹೇಳ್ತಾರೆ. ನಮ್ಮನ್ನ ಕೊಂಡ್ಕೊಂಡಿರುವ ವಿಷಯದಲ್ಲಿ ನಾವು ಇವಾಗ ಏನಾಗಿದ್ದಾರೆ ಅಂತ ಕೇಳಿದ್ರೆ, ಇವ್ರು ಯಾರಪ್ಪ, ಹೆಂಗಪ್ಪ ಇವರು ಜಯ ಹೊಂದಿದ್ರು ಅಂತ ಕೇಳಿದ್ರೆ, ಮೊದಲು ಅವರ ತನ್ನ ಇದ್ದಿದ್ದಂತ ಪರಿಶುದ್ಧವಾಗಿದ್ದಂತ ನಂಬಿಕೆ, ಆ ನಂಬಿಕೆ ಅಂತ ಹೇಳುವಾಗ ಅದರಲ್ಲಿ ಬಂದಿರುವ ವಿಷಯ. ನೆಕ್ಸ್ಟ್ ಆ ರಕ್ತವರ್ಣ ಅಂತ ಹೇಳ್ತಾರೆ. ಆ ರಕ್ತವರ್ಣ ಅಂತ ಹೇಳುವಾಗ ಕ್ರಿಸ್ತನ ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಅಂತ ಹೇಳ್ತಾರೆ. ಈಡು ಬಲಿ, ಕ್ರಿಸ್ತನ ಈಡು ಬಲಿ ಇಲ್ಲ ಅಂತ ಹೇಳಿದ್ರೆ ನಾವ್ ಏನಾಗಲ್ಲ ಅಂತ ಕೇಳಿದ್ರೆ ಸಹೋದರ ಸಹೋದರ, ಅವ್ರ ಮುಖಾಂತರವೇ ಹೋಗೋದಕ್ಕೆ ಸಾಧ್ಯ. ಆವಾಗ ಇವರು ಜಯ ಹೊಂದಿರೋರು ಕ್ರಿಸ್ತನಂಗೆ ಆತನ ಹೆಜ್ಜೆ ಜಾಡಲ್ಲಿ ಏನಾಗಿದ್ದಾರೆ ಅಂತ ಕೇಳಿದ್ರೆ ಅವರು ಓಡಿದ್ದಾರೆ ಅಂತ. ಕ್ರಿಸ್ತನ ನಂಬೋದು ಮಾತ್ರ ಅಲ್ಲ, ಆತನ ಬಾಧೆಗಳಲ್ಲಿ ಅವರು ಪಾಲ್ಗೊಂಡ್ರು ಅಂತ ಹೇಳ್ತಾರೆ. ಅದೇ ವಾಕ್ಯ ಓದುವಾಗ ನಾವು ಹೇಳಿದ್ವಲ್ಲ, ಆ ಪಾಲ್ಕೊಳ್ಳುವಾಗ ಇವ್ರಿಗೆ ಸಿಕ್ಕಿದಂತ ಏನು ವಿಷಯ, ಏನು ಸಿಕ್ಕಿತ್ತು, ಇವ್ರಿಗೆ ಸಿಕ್ಕಿದಂತ ಒಂದು ಬಹುಮಾನ ಏನು ಅಂತ ಹೇಳುವಾಗ ಅದೇ ಧೂಮ್ರ ಅಂತ ಹೇಳ್ತಾರೆ. ಧೂಮ್ರ ಅಂತ ಹೇಳುವಾಗ ಪರ್ಪಲ್. ಇದು 3 ಏನಿಗೆ ಸೂಚನೆ ಆಗ್ತದೆ ಅಂತ ಕೇಳಿದ್ರೆ, ಅವರು ನಂಬಿಕೆಸ್ಥನಾಗಿರ್ಬೇಕು, ನಂಬಿಕೆಸ್ಥನಾಗಿ ಇದ್ದು ತನ್ನನ್ನ ಏನಾಗ್ಬೇಕಂತ ಈಡು ಬಲಿಯಾಗಿ ಕ್ರಿಸ್ತನ ಕೊಟ್ಟಿದಂಗೆ ತನ್ನನ್ನೇ ಅವರು ಒಪ್ಪಿಸಿಕೊಡ್ಬೇಕು. 2ನೇದು ಇದು ಈ ಒಂದು ರಕ್ತವರ್ಣ. 3ನೇದು ಏನಂತ ಕೇಳಿದ್ರೆ, ಇದು 2 ಕೊಟ್ಟಿರೋದ್ರಿಂದ ಇವ್ರು ಏನಾಗ್ತಾರೆ ಅಂತ ಕೇಳಿದ್ರೆ ಮಹಿಮೆ ಹೊಂದಿರೋದೇ ಏನನ್ನ ತೋರಿಸ್ತದೆ ಅಂತ ಕೇಳಿದ್ರೆ ಈ 3 ವಿಷಯನ ನೋಡ್ತೀವಿ. ನೋಡ್ರಿ, ಈ 2 ಮಿಕ್ಸ್ ಆಗುವಾಗ, ಈ 2 ನಾವು ಮಿಕ್ಸ್ ಮಾಡುವಾಗ, ಈ ನೀಲಿ ಮತ್ತೆ ರಕ್ತವರ್ಣ ಅದನ್ನ ಮಿಕ್ಸ್ ಮಾಡುವಾಗಲೇ ಏನ್ ಸಿಗುತ್ತೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಅದಕ್ಕೆ ಮಹಿಮೆಯನ್ನ ಸಿಗುತ್ತೆ. ಅದು ಕೂಡ ಒಂದು ವಾಕ್ಯ ಓದೋಣ. ರೋಮಪುರಿಯವರಿಗೆ 8ನೇ ಅಧ್ಯಾಯ, ರೋಮನ್ಸ್ 8 ಚಾಪ್ಟರ್ 16 16 17. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ
ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ನೋಡಿದ್ರ ಸಹೋದರ ಸಹೋದರಿ ಏನ್ ಹೇಳ್ತಾರೆ ಕೇಳಿದ್ರೆ, ಕ್ರಿಸ್ತನ ಮಹಿಮೆಯಲ್ಲಿ ನಾವು ಪಾಲುಗಾರರಾಗಬೇಕಂದ್ರೆ ಆತರ ಹಿಂಸೆ ಕಷ್ಟದಲ್ಲಿ ಕೂಡ ನಾವು ಏನು ಬಾಧೆಯರಾಗಿ ಇರ್ಬೇಕು ಅಂತ ಹೇಳ್ತಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ಖಂಡಿತ ಇವಾಗ ಬಾಧೆ ಹಿಂಸೆ ಕಷ್ಟ ಇಲ್ದಿರ ನಾವು ಬಾಧೆಯರಾಗ ಆಗೋದಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳಿದ್ರೆ ಇಲ್ಲ, ಸಾಧ್ಯವಿಲ್ಲ. ಯಾಕೆ ಅಂತ ಕೇಳಿದ್ರೆ, ನಮಗೆ ಸಹೋದರ ಸಹೋದರರೇ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಯಾಕೆ ಈ ಕಷ್ಟ ಹಿಂಸೆ ಇದೆಲ್ಲ ಏನಕ್ಕೆ ಕೊಡ್ತಾ ಇದ್ದಾರೆ ನಮಗೆ? ನಾನು ಯಾರು ಅಂತ ನಮ್ ಕ್ರಿಸ್ತನಿಗೆ ನಾವು ನಮ್ಮನ್ನ ಹುಟ್ಟು ಮಾಡುವಾಗ್ಲೇ, ನಮ್ಮನ್ನ ಸೃಷ್ಟಿ ಮಾಡುವಾಗ್ಲೇ ನೀನ್ ಯಾರು ನಾನು ಯಾರು ಅಂತ ತಂದೆ ದೇವ್ರಿಗೆ ಗೊತ್ತಿರ್ತದೆ. ಆತನು ನಿಮಗೆ ಕೊಡ್ಬೇಕಾಗಿದೆ ಈ ಅಮರತ್ವವನ್ನ ಕೊಡ್ಬೇಕು ಅಥವಾ ಈ ಒಂದು ಮಹಿಮೆಯನ್ನು ಹೊಂದಬೇಕಂದ್ರೆ ನಮ್ಮ ಬಗ್ಗೆ ಕ್ರಿಸ್ತನಿಗೆ ತಂದೆ ದೇವ್ರಿಗೆ ಗೊತ್ತಿಲ್ವಾ? ಹಾಗಾದ್ರೆ ಈ ಹಿಂಸೆದಲ್ಲಿ ನೀನ್ ಬಾಧೆಯರಾಗಿ ಇರ್ಬೇಕು ಅಂತ ಹೇಳುವ ವಿಷಯ ಏನಂತ ಕೇಳಿದ್ರೆ, ನಮ್ಮಲ್ಲಿ ಬರುವ ಆ ಒಂದು ಪ್ರಥಮ ಫಲ ಯಾಕೆ ಇರಬೇಕು ಅಂತ ಕೇಳಿದ್ರೆ, ನೀನ್ ಯಾರಂತ ನಿನಗೆ ಮೊದಲು ಗೊತ್ತಾಗ್ಬೇಕು. ನಾನ್ ಯಾರಂತ ನನ್ನ ಮನಸ್ಸಿಗೆ ನಾನು ಗೊತ್ತಾಗ್ಬೇಕು ಅಲ್ವಾ? ಇವಾಗ ನೋಡ್ರಿ, ಏನೇ ಆಗ್ಲಿ ನಾವೆಲ್ಲ ಏನೇ ಕೂಡ ನಾವು ಕೂಡಿದ್ರೆ ಕೂಡ, ಏನೇ ಬೈಬಲ್ ಸ್ಟಡಿಗಳು ಮಾಡಿದ್ರೆ ಕೂಡ, ಏನೇ ನಾವು ಸಭೆಗೆಲ್ಲ ಹೋಗಿ ಬಂದ್ರೆ ಕೂಡ, ನಮ್ಮಲ್ಲಿ ನಾವು ಯಾರಂತ ಯಾರಿಗೂ ಗೊತ್ತಾಗಲ್ಲ ನಮ್ಮನ್ನ ಬಿಟ್ಟು. ನಾನು ಯಾರಂತ ಯಾವಾಗ ಗೊತ್ತಾಗುತ್ತೆ? ನನ್ನ ಹಿಂಸೆ ಬಾಧೆಗಳಲ್ಲಿ ಇವುಗಳೆಲ್ಲ ನಾನು ಯಾವಾಗ ಜಯ ಹೊಂದಿತೀನೋ, ಇದ್ರ ನಿಜವಾಗ ನನ್ನ ಹೃದಯದಿಂದ ಅದನ್ನ ನಾನು ಹೊಂದಿತೀನೋ, ಅವಾಗ ನಾನು ಯಾರಂತ ನನ್ನಲ್ಲಿ ಗೊತ್ತಾಗತ್ತೆ ಅಂತ ಕೇಳಿದ್ರೆ, ನೀತಿವಂತನು ಯಾರು, ನಿಜವಾದ ನೀತಿವಂತನು ಯಾರು ಅಂತ ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ. ಇವು ನಮಗೆ ಕೊಡ್ತಾರಂತೆ. ನಾವು ಹೋದ್ವಾರ ಓದಿದ್ವಲ್ಲ, ಕ್ರಿಸ್ತನು ಕೂಡ ಆತನ ಕುಮಾರನಾಗಿ ಇದ್ದಿದ್ರೆ ಕೂಡ ಅವ್ರಿಗೆ ಕೂಡ ಏನ್ ಸಿಕ್ತಿತ್ತು ಅಂತ ಕೇಳಿದ್ರೆ, ಆ ವಿಧೇಯತನ ಯಾವ್ದಿಂದ ಬಂದ್ ಬಾಧೆಯಿಂದ ವಿಧೇಯತನವನ್ನು ತಿಳ್ಕೊಂಡು ಆತರ ನಮಗೆ ಕೂಡ ಒಳ್ಳೆ ಗುಣ ಕ್ಯಾರೆಕ್ಟರ್ ಬಂದ್ ನೋಡಿ. ಈ ಒಂದು ಹೊದಿಕೆ ಏನ್ ತೋರಿಸ್ತದೆ ಅಂತ ಕೇಳಿದ್ರೆ, ಈ 3 ಗುಣಗಳು ವರ್ಣಗಳು, ಅದು ಒಂದು ನಂಬಿಕೆ ಫಸ್ಟ್ ಬಹಳ ಮುಖ್ಯ ನಮಗೆ. ಯಾವ ಒಂದು ನಂಬಿಕೆ ಅಂತ ಹೇಳುವಾಗ ಈ ಲೋಕ ಕೊಡುವ ನಂಬಿಕೆ ಅಲ್ಲ, ತಂದೆ ದೇವರು ನಮಗೆ ಇಟ್ಟಿರುವ ಒಂದು ನಂಬಿಕೆ, ಆತನು ಕೊಡುವ ಆ ಜೀವದ ನಂಬಿಕೆ, ಕ್ರಿಸ್ತನ ಮೇಲೆ ಇಟ್ಟಿರುವ ನಂಬಿಕೆ, ಇವೆಲ್ಲ ನಮಗ್ ನೋಡ್ಬೇಕು. ಅದನ್ನ ಮಾತ್ರ ಅಲ್ಲ, ಆತನಲ್ಲಿ ಬಾಧೆ ಪಡೋದಿಕ್ಕೆ ನಮಗೆ ಒಂದು ಅವಕಾಶವನ್ನು ಸಿಕ್ಕಿದೆ. ಇದು ಯಾವಾಗ ಸಿಗಲ್ಲ ಅಂತ ಕೇಳಿದ್ರೆ, ಸಹೋದರ ಸಹೋದರಿ, ಬರುವ ಒಂದು ಯುಗದಲ್ಲಿ ಯಾರಿಗೂ ಸಿಗಲ್ಲ. ಇದು ನಮಗೆ ಮಾತ್ರ ಒಂದು ಚಾಯ್ಸ್. ಯಾರೆಲ್ಲ ಕ್ರಿಸ್ತನನ್ನ ಹಿಂಬಾಲಿಸೋದಿಕ್ಕೆ ಯಾರು ನೀವು ಮುಂದೆ ಬರ್ತಿರೋ ಅವರಿಗೆ ಒಂದು ಚಾಯ್ಸ್ ಕೊಟ್ಟಿದ್ದಾರೆ ಅಷ್ಟೇ. ನಾವಾಗಿ ಮುಂದೆ ಬಂದಿರೋ ಇವೆಲ್ಲ, ನಾನು ಕ್ರಿಸ್ತನಿಗೆ ನಾನು ಒಪ್ಪಿಸಿಕೊಡ್ತೀನಿ ಅಂತ ನಾವು ಬಂದಿದ್ವಿ. ಈ ಹಿಂಸೆ ಕಷ್ಟ ನಾವು ಬರುವಾಗ ನಮ್ಮಲ್ಲಿ ಬರುವ ಫಲಗಳಿದೆಯಲ್ಲ, ಈ ಫಲದಲ್ಲೇ ಸಿಗುವ ಮಹಿಮೆ ಅಂತ ಹೇಳ್ತಾರೆ. ಆ ಮಹಿಮೆಯನ್ನ ಹೊಂದಿಕೊಳ್ಳೋದಿಕ್ಕೆ ಮತ್ತೆ ಓದೋಣ ಸಿಸ್ಟರ್, ಯಾರು ಇದನ್ನ ಬಾಧೆಯರಾಗಿದ್ದಾರೋ ತಂದೆಯ ದೇವ್ರ ವಾಕ್ಯ ಓದ ಸಿಸ್ಟರ್. ಮತ್ತೆ ಅದರಲ್ಲಿ 8ನೇ ಅಧ್ಯಾಯ, ಅದರಲ್ಲಿ 16, 17 ಮಾತ್ರ ಓದಿ. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಸಿಂಪಲ್ ಆಗಿ ಆತನ ಮಹಿಮೆಯಲ್ಲಿ ಕೂಡ ಪಾಲುಗಾರ ಆಗ್ತದೆ. ಆತನ ಬಾಧೆಯಲ್ಲಿ ಬಾಧೆಯರಾಗಿದ್ರೆ ಆತನ ಮಹಿಮೆಯಲ್ಲಿ. ಹಂಗಾದ್ರೆ ಈ 3 ಕಲರ್ ಇಲ್ಲೇ ಬಂದ್ಬಿಡ್ತು. ಯಾವ 3 ವರ್ಣ ಇಲ್ಲೇ ಬಂದ್ಬಿಡ್ತು. ಕ್ರಿಸ್ತನ ನೀತಿಯನ್ನ ಹೊಂದಿಕೊಳ್ಳಬೇಕು, ಕ್ರಿಸ್ತನ ಬಾಧೆಯಲ್ಲಿ ನಡಬೇಕು. ಆ ಬಾಧೆಯರಾಗಿದ್ರೆ, ಕ್ರಿಸ್ತನೆಲ್ಲ ಒಂದು ಹಿಂಸೆ ಕಷ್ಟದಲ್ಲಿ ಬಾಧೆಯರಾಗಿದ್ರೆ ಮಹಿಮೆ ಕೂಡ ಉಂಟು. ಹಾಗಾದ್ರೆ ಈ ಕಷ್ಟ ಎಲ್ಲ ನಮಗೆ ಏನಂತ ಹೇಳಿದ್ರೆ, ಸಹೋದರ ಸಹೋದರಿ, ಒಂದು ವಾಕ್ಯ ಕೊಡುವುದನ್ನ 1ನೇ ಪೇತ್ರ 5ನೇ ಅಧ್ಯಾಯ 10ನೇ ವಾಕ್ಯ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವೆನು. ನೋಡ್ರ, ಹಂಗಾದ್ರೆ ನೀನು ಯೋಗ ಸ್ಥಿತಿಗೆ ತರೋದಿಕ್ಕೆ ಈಗ ಈ ಬಾಧೆ ಅಂತ ಹೇಳ್ಬಿಡ್ತು. ಹಂಗಾದ್ರೆ ಏನು, ನಿಮ್ಮನ್ನ ಸ್ವಲ್ಪ ಕಾಲ ಅಂತ ಹೇಳ್ತಾರೆ. ಅದು ಕೂಡ ಹೆಂಗೆ, ಸ್ವಲ್ಪ ಕಾಲ ನಿನ್ನ ಯೋಗ್ಯ ಸ್ಥಿತಿಗೆ ತರಬೇಕು. ಆ ಯೋಗ್ಯ ಸ್ಥಿತಿಗೆ ತಂದ ಮೇಲೆ ಆ ಮಹಿಮೆನ ಹೊಂದ್ಕೊಂಡಿ. ಹಂಗಾದ್ರೆ ನಾವು ಯೋಗ ಸ್ಥಿತಿಗೆ ತರೋದಿಕ್ಕೆ ತಂದೆ ದೇವರು ಇವೆಲ್ಲ ಅನುಭವಿಸ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ಬೇಕು ಸದಸ್ಯ. ಈ ಯೋಗ್ಯತೆಯಾಗಿ ಇರಬೇಕು. ಈ ಸ್ಥಿತಿಗೆ ಬರೋದಿಕ್ಕೆ ಏನಾಗ್ತಾರೆ ಅಂತಂದ್ರೆ, ಈ ಹಿಂಸೆ ಕಷ್ಟ ಎಲ್ಲ ನಮಗೆ
ಏನಾಗ್ತದೆ ಕೊಡ್ತಾರೆ ಅಂತ ಕೇಳ್ತಾರೆ. ಹಾಗಿರುವಾಗ ಯಾವ ತರ ಕೆಲಸ ಇರಬೇಕು ಅಂತ ಹೇಳ್ಬಿಟ್ರು ಅಲ್ಲಿಗೆ ಅಲ್ವಾ. ಏನ್ ಕೆಲಸ ಇರಬೇಕು ಅಂತ ನಾವು ಓದಿದೀವಿ ಅಂತ ಕೇಳಿದ್ರೆ ವಿಮೋಚನ ಖಂಡದಲ್ಲಿ ನಾವು ಓದಿವಲ್ಲ, ಏನು ಅಂತ ಕೇಳಿದ್ರೆ ಸೋದರ ಸೋದರಿಯರೇ, ಅದರಲ್ಲಿ ನಾವು ಮೊದಲನೇ ವಾಕ್ಯ ಅದ್ರಲ್ಲಿ ಓದುವಾಗ ಏನು ಓದಿದೀವಿ ಅಂತ ಕೇಳಿದ್ರೆ, ಚಮತ್ಕಾರವಾಗಿ ಅದನ್ನ ಏನ್ ಮಾಡ್ಬೇಕಂತೆ. ಕಸೂತಿ ಹಾಕಿಸಬೇಕು. ಇದೇನಪ್ಪ ಚಮತ್ಕಾರ್ಯಗಳು ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳುವ ಸೋದರ ಸೋದರಿಯರೇ, ನೋಡ್ರಿ ಎಂತ ಚಮತ್ಕಾರ್ಯಗಳಾಗಿ ಕ್ರಿಸ್ತನಲ್ಲಿ ನಮ್ಮನ್ನ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಒಂದು ವಾಕ್ಯ ಹೇಳ್ತಾರೆ, ಆತನ ಮೊದಲಿಗೀತಿ ಸೋದರ ಸೋದರಿ, ಆತನ ಮೊದಲಿಗೀತಿ ಹೆಂಗಿರ್ಬೇಕು, ಒಂದು ಮೊದಲಿಗೀತಿ ಹೆಂಗಿರ್ಬೇಕು ಅಂತ ಕೇಳಿದ್ರೆ ಒಂದು ವಾಕ್ಯ ಹೇಳ್ತಾರೆ. ವಾಕ್ಯ ಓದನ, ಕೀರ್ತನೆ 45ನೇ ಅಧ್ಯಾಯ 45 ಸಿಸ್ಟರ್ 9ರಿಂದ ಕೆಲವು ವಾಕ್ಯಗಳು ಮೆತ್ತಿಗೆ ಓದ್ರಿ. ನಿನ್ನ ಸ್ತ್ರೀ ಪರಿವಾರದವರಲ್ಲಿ ರಾಜಕುಮಾರಿಯರು ಇದ್ದಾರೆ. ಪಟ್ಟದ ರಾಣಿಯೋ ಓಫೀರ್ ದೇಶದ ಬಂಗಾರದ ಆಭರಣಗಳಿಂದ ಭೂಷಿತಳಾಗಿ ನಿನ್ನ ಬಲಭಾಗದಲ್ಲಿ ನಿಂತಿರುವಳು. ಬಲಭಾಗದಲ್ಲಿ ನಿಂತಿರುವಳು ಯಾರು ಅಂತ ಕೇಳಿದ್ರೆ ಈ ಕ್ರಿಸ್ತನಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ಯಾರು ಅಂತ ಕೇಳಿದ್ರೆ ಮೊದಲಿಗೀತಿ, ಆತನ ಹೆಂಗಿರ್ಬೇಕು ಅಂತ ಹೇಳ್ತಾರೆ ಅಂತ ಕೇಳಿದ್ರೆ ಓದೋಣ, ಹಂಗೆ ಓದ್ರಿ. ಓಫೀರ್ ದೇಶದ ಬಂಗಾರದ ಆಭರಣಗಳಿಂದ ಭೂಷಿತಳಾಗಿ ತನ್ನ ಬಲಭಾಗದಲ್ಲಿ ನಿಂತಿರುವಳು. ಎಲೈ ರಾಜಕುಮಾರಿಯೇ, ನನ್ನ ಮಾತನ್ನು ಕೇಳಿ ಆಲೋಚಿಸು. ಸ್ವಜನರನ್ನು ತವರು ಮನೆಯನ್ನು ಮರೆತು ಬಿಡು. ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲು ಅಪೇಕ್ಷಿಸುವನು. ಒಂದ್ ನಿಮಿಷ, ಹಂಗಾದ್ರೆ ನಿನ್ನ ಮನೆಯನ್ನ ಮರೆತು ಬಿಡು ಅಂತ ಹೇಳಿದ್ರೆ ಏನ್ ಅರ್ಥ ಗೊತ್ತಾ ಸೋದರ ಸೋದರಿಯರೇ? ನಿನ್ನ ಮನೆಯನ್ನಂತ ಕೇಳಿದ್ರೆ ಈ ಲೋಕವನ್ನೇ ನಾವು ಮರಿಬೇಕಾಗತ್ತೆ. ನಮ್ಮ ಮನೆ ಯಾವುದು? ಇಲ್ಲಿಗೆ. ಆ ರಾಜನಾಗಿರುವನ್ನ ನಮಗೆ ಕೊಡುವ ಒಂದು ವಿಷಯ ಅಂತ ಕೇಳಿದ್ರೆ, ಆ ಕುಮಾರನ ಹೇಳ್ತಾರೆ, ಕುಮಾರಿಯನ್ನ ನೋಡಿ ಈ ಒಂದು ಮನೆಯನ್ನ ನೀನು ಮರೆತು ಬಿಡು ಅಂತ ಹೇಳ್ತಾರೆ. ಆಗ ರಾಜನು ನಿನ್ನಲ್ಲಿ ಏನ್ ಮಾಡ್ತಾನಂತೆ? ಲಾವಣ್ಯವನ್ನು ನೋಡಲು ಅಪೇಕ್ಷಿಸುವನು. ಆತನೇ ನಿನಗೆ ಒಡೆಯನು, ಆತನಿಗೆ ನಿನಗೆ ಒಡೆಯನು ಅಂತ ಕೇಳಿದ್ರೆ, ಆವಾಗ ನೋಡ್ಬಿಟ್ಟು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ನಿನ್ನ ನೋಡಿ ಈ ಮನೆ ಈ ಲೋಕವನ್ನ ಬಿಡುವಾಗ ಆವಾಗ ಆ ರಾಜನು ನಿನ್ನನ್ನ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಲಾವಣ್ಯವನ್ನು ನೋಡಿ ಆತನ ನಿಮಗೆ ಒಡೆಯನಾಗುವನು ಅಂತ ಹೇಳ್ತಾರೆ. ಆಮೇಲೆ ತೂರ್ ಸಂಸ್ಥಾನದವರು ಕಾಣಿಕೆಗಳಿಂದ ನಿನ್ನನ್ನು ಸನ್ಮಾನಿಸುವರು. ಪ್ರಜೆಗಳಲ್ಲಿ ನೀತಿವಂತರು ನಿನ್ನ ದಯೆಯನ್ನು ಕೋರುವರು. ಅಂತಃಪುರದಲ್ಲಿ ರಾಜಕುಮಾರಿಯು ಎಷ್ಟೋ ವೈಭವದಿಂದಿದ್ದಾಳೆ. ಆಕೆಯು ಜರತಾರಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದಾಳೆ. ಜರತಾರಿಯ ವಸ್ತ್ರವನ್ನು. ಜರತಾರಿಯ ವಸ್ತ್ರ ಅಂತ ಏನ್ ಹೇಳ್ತಾ ಗೊತ್ತಾ ಸಿಸ್ಟರ್? ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ? ಜರತಾರಿಯ ವಸ್ತ್ರ ಅಂದ್ರೆ ಏನ್ರಿ? ಯಾರಾದ್ರೂ ಹೇಳ್ತೀರಾ? ಜರತಾರಿಯ ವಸ್ತ್ರ ಅಂದ್ರೆ ಏನ್ರಿ? ಎಂಬ್ರಾಯ್ಡಿಂಗ್ ಅಲ್ವಾ? ಎಂಬ್ರಾಯ್ಡಿಂಗ್ ಅಲ್ಲಿ ಮಾಡಿರೋ ನೋಡ್ರಿ, ಒಂದು ಬಟ್ಟೆ ತಗೊಂಡು ಒಂದು ಬಟ್ಟೆಯಲ್ಲಿ ಎಂಬ್ರಾಯ್ಡಿಂಗ್ ಮಾಡ್ಬೇಕಾದ್ರೆ ಯಾವ್ದ್ರಲ್ಲಿ ಮಾಡಕ್ಕೆ? ಸೂಜಿಯಲ್ಲಿ ಏನ್ ಮಾಡ್ಬೇಕ್ರಿ? ಅದನ್ನ ಚುಚ್ಚಿ 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 ಏನಾಗುತ್ತೆ ಅಂತ ಕೇಳಿದ್ರೆ, ಅದ್ ಮಾಡುವಾಗ ಆತನ ನೋಡ್ರಿ, ತಂದೆ ದೇವ್ರು ಇದೇ ತರ ತನ್ನ ಮೊದಲಿಗೀತಿ ತನ್ನ ಮಗನಿಗೆ ಆ ಮೊದಲಿಗೀತಿಯನ್ನ ಅವರು ಸೀರ್ಪಡಿಸಿ ಅವ್ರು ಸೆರೆಪಡುವಾಗ ಅದನ್ನ ಸರಿಯಾಗಿ ಒಂದು ರೂಪಕ್ಕೆ ತರೋದಿಕ್ಕೆ, ಒಂದು ಸುಂದರವಾಗಿ ಒಂದು ರೂಪಕ್ಕೆ ತರೋದಿಕ್ಕೆ ಅದನ್ನ ಸೂಜಿಯಲ್ಲಿ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಕ್ಲೀನ್ ಆಗಿ ಚುಚ್ಚಿ 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 ಮಾಡುವಾಗ ಅದು ನಮಗೆ ಹಿಂಸೆ, ಕಷ್ಟ, ಬಾಧೆ ಇವಾಗೆಲ್ಲ ಇರ್ತದೆ. ಸ್ವಲ್ಪ ಕಾಲ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಆತನು ತಿರಚಿತ್ತನಾಗಿ ತನ್ನನ್ನ ಮಾಡೋದಿಕ್ಕೆ ಸ್ವಲ್ಪ ಕಾಲ ನಮಗೆ ಈ ತರ ಹಿಂಸೆ ಇರ್ತದೆ. ಆದ್ರೆ ಇವಾಗ ಅದು ಸುಂದರವಾಗಿ ಕಾಣಲ್ಲ. ಯಾಕಂದ್ರೆ ಅದನ್ನ ನೀವು ಒಂದು ಬಟ್ಟೆ ತಗೊಂಡು ಡಿಸೈನ್ ಮಾಡುವಾಗ ಅದನ್ನು ಸ್ಟಾರ್ಟಿಂಗ್ ಅಲ್ಲೇ ಅದನ್ನ ಸುಂದರವಾಗಿ ಕಾಣಲ್ಲ. ಅದನ್ನೆಲ್ಲ ಅಂತಿಮವಾಗಿ ನೋಡಿ ಮುಗಿಸುವಾಗ ಅದರ ಒಂದು ಸುಂದರ ಒಂದು ಏನಿರ್ತದೆ ಅಂತ ಕೇಳಿದ್ರೆ ಆ ಬಟ್ಟೆ ಅಷ್ಟು ಸುಂದರವಾಗಿರ್ತದೆ. ಆ ಸುಂದರ ನಿನ್ನಲ್ಲಿ ಇದೆ ಅಂತ ಹೇಳ್ತದೆ. ಆಮೇಲೆ ಓದೋಣ ಸಿಸ್ಟರ್, ಇನ್ನ 2 ವಾಕ್ಯ ಓದ್ರಿ ಹಂಗೆ. ಬೂಟೆದಾರಿ ಕಸೂತಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು ಸಖಿಯರಾದ ಕನ್ಯೆಯರ ಪರಿವಾರದವರೊಡನೆ ಅರಸನ ಬಳಿಗೆ ಬರುವರು. ಆಮೇಲೆ 15 ವಾಕ್ಯ. ಅವರು ಸಂಭ್ರಮೋತ್ಸವದಿಂದ ಬಂದು ಅರಮನೆಯೊಳಕ್ಕೆ ಪ್ರವೇಶಿಸುವರು.
ಅರಸನೇ ಆಮೇಲೆ ಸಾಕು. ಆವಾಗ ಏನಾಗ್ತದೆ ಅಂತ ಕೇಳಿದ್ರೆ ಅರಮನೆ ಒಳಗೆ ಪ್ರವೇಶಿಸುವರು ಅಂತ ಹೇಳ್ತಾರೆ. ಹೆಂಗೆ ಜಯ ಹೊಂದಿರೋದು, ಇಂಥ ಒಂದು ಡಿಸೈನ್, ಇಂಥ ಒಂದು ಸುಂದರವಾಗಿ ಬಟ್ಟೆ ಅಂತ ಹೇಳುವಾಗ ಇದೇ ತರ ಈ ನಾರೆ ಬಟ್ಟೆದಲ್ಲಿ ಕೆರೂಬಿನನ್ನ ಏನು ಮಾಡಿದ್ರು ಅಂತ ಕೇಳಿದ ಸೋದರ ಸೋದರಿಯರೇ ಮಾಡಿದ್ರಂತೆ. ಈ ಕೆರೂಬಿನೆಲ್ಲ ಮಾಡಿಬಿಟ್ಟು ಅಲ್ವಾ ಸಹೋದರ ಸೋದರಿಯರೇ, ಆ ಕೆರೂಬಿನೆಲ್ಲ ಮಾಡಿ ಸುಂದರವಾಗಿ ತನ್ನ ಅರಮನೆಯಲ್ಲಿ ಹೋಗುವಾಗ ಇವರನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಆತನೇ ಇಸ್ರಾಯೇಲರು ಅಂತ ಹೇಳ್ತಾರೆ. ಯಾರ್ರಿ? ಆತನೇ ಇಸ್ರಾಯೇಲರು ಅಂತ ಕೇಳುವಾಗ 1,44,000 ಏನಾಗ್ತಾರೆ, ಇದಕ್ಕೆ ಬಾಧೆಯರಾಗ್ತಾರೆ. ಕರೆಕ್ಟ್ ಆಗಿ ಅದರ 1,44,000 ಇದಕ್ಕೆ ಸರಿಯಾದ ಒಂದು ಏನಾಗ್ತಾರೆ ಅಂತ ಕೇಳಿದ್ರೆ ಒಂದು ನಂಬರ್ ರೀ ಅಲ್ವಾ, ತಂದೆಯ ದೇವರು ನಿರ್ಮಿಸಿದ ಒಂದು ನಂಬರು. ಇಷ್ಟೇ ಜನ ಅದಕ್ಕೆ ಬರ್ತಾರೆ. ಹಾಗಾದ್ರೆ ಈ ವಾಕ್ಯ ಓದುವಾಗ ಸಹೋದರ ಸಹೋದರರೇ, ಇಲ್ಲಿ 1,44,000 ಆತನ ಮೊದಲಿಗೀತಿ ಅಂತ ನಮ್ಗೆ ಗೊತ್ತು. ಯಾಕಪ್ಪ 1,44,000? ಯಾರಾದ್ರೂ ಹೇಳಿ ನೋಡೋಣ, ಯಾಕೆ 1,44,000? ಪ್ರಕಟಣೆಯಲ್ಲಿ ಹಾಕೋತಾರಲ್ಲ ಎಲ್ಲಾ ಕುರುಗಳಿಂದ 12 ಕುರು. ವೆರಿ ಗುಡ್. ಸಹೋದರ ಸಹೋದರಿಯರೇ, ನಾವು ನೋಡ್ಬೇಕಾದ್ರೆ 1,44,000 ಅಂತ ಎಲ್ಲಿ ಬರ್ದಿದೆ ಅಂತ ಕೇಳಿದ್ರೆ ಪ್ರಕಟಣೆಯಲ್ಲಿ ಬರ್ದಿದೆ. ಆತನ ಒಂದು 4 ಕಾರ್ಯಗಳು ಬಹಳ ಮುಖ್ಯ ಅಂತೆ. ಅವರು ಅದನ್ನ ಓದ್ಬಿಡೋಣ. ಇವ್ರು ಅದನ್ನ ಹೊಂದಿದ್ರಂತೆ. ಹೆಂಗೆ ಜಯ ಹೊಂದಿದ್ರು ಅಂತ ಕೇಳಿದ್ರೆ ಪ್ರಕಟಣೆ 14ನೇ ಅಧ್ಯಾಯ ಓದೋಣ. 14 1, 2, 3 ವಾಕ್ಯ ಒಂದೊಂದಾಗಿ ಓದಿಸ್ತಾನೆ, ಯಾಕಂದ್ರೆ ಫಾಸ್ಟ್ ಆಗಿ ಹೋದ್ರೆ ನನಗೆ ಅರ್ಥ ಆಗೋದಿಲ್ಲ. ನಾನು ನೋಡಲಾಗಿ 14 ಓದಿ ಸಿಸ್ಟರ್ ಓದಿ. ನಾನು ನೋಡಲಾಗಿ ಯಜ್ಞದ ಕುರಿಯಾದ ಆತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ಇದಲ್ಲದೆ ಪರಲೋಕದ ಕಡೆಯಿಂದ ಜಲಪ್ರವಾಹದ ಘೋಷದಂತೆಯೂ ದೊಡ್ಡ ಗುಡುಗಿನ ಶಬ್ದದಂತೆಯೂ ಇದ್ದ ಶಬ್ದವನ್ನು ಕೇಳಿದೆನು. ನಾನು ಕೇಳಿದ ಆ ಶಬ್ದವು ವೀಣೆಗಳನ್ನು ನುಡಿಸಿಕೊಂಡು ಹಾಡುತ್ತಿರುವ ವೀಣೆಗಾರರ ಶಬ್ದದಂತಿತ್ತು. ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಆ 1,44,000 ಜನರೇ ಹೊರತು ಬೇರೆ ಯಾರೂ ಆ ಹಾಡನ್ನು ಕಲಿಯಲಾರರು. ಸಹೋದರ ಸಹೋದರರೇ, ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ನೋಡ್ರಿ, ಈ ಯಾರಪ್ಪ ಅವ್ರ ಪಕ್ಕದಲ್ಲಿ ಇದ್ರು ಅಂತ ಕೇಳಿದ್ರೆ 1,44,000 ಅಂತೆ. ಇವರು ವಿಶೇಷವಾದ ಒಂದು ವಿಷಯ ಅಂತ ಏನ್ ಹೇಳ್ತಾರೆ, ಒಂದು ಹಾಡನ್ನ ಹಾಡಿದ್ರಂತೆ. ಇವರು ಈ 1,44,000 ಮಾತ್ರವೇ ಈ ಹಾಡನ್ನ ಹಾಡಕ್ಕೆ ಸಾಧ್ಯ, ಹೊತ್ತು ಬೇರೆ ಯಾರನ್ನು ಈ ಹಾಡನ್ನ ಹಾಡಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಮೊದಲನೇ ಕ್ವಾಲಿಟಿ ಏನಂತ ಕೇಳಿದ್ರೆ ಇವ್ರ ಹಾಡನ್ನ ಹಾಡಿದ್ರಂತೆ. ಏನಪ್ಪಾ ಹಾಡಂದ್ರೆ ಏನು? ಏನ್ ಹಾಡನ್ನ ಹಾಡಿದ್ರು ಇವರು ಅಂತ ಕೇಳಿದ್ರೆ, ಹಾಡಂದ್ರೆ ಬೇರೆ ಹಾಡಲ್ಲ, ತಂದೆಯ ದೇವರು ಕೊಟ್ಟಿರುವ ವಾಕ್ಯ ಸತ್ಯದ ಇವ್ರಿಗೆ ಒಬ್ಬರಿಗೆ ಆ ಸತ್ಯ ಜ್ಞಾನವನ್ನು ಕೊಟ್ಟಿದ್ರಂತೆ. ಆ ಸತ್ಯನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರಿಗ ಮಾತ್ರ ಅದಕ್ಕೆ ಅರ್ಹತೆ ಇತ್ತು ಅಂತ ಕೇಳಿದ್ರೆ, ಈ ಒಂದು ಅರ್ಥ ಮಾಡ್ಕೊಂಡು ನೋಡ್ರಿ, ಅರ್ಥ ಮಾಡ್ಕೊಳ್ಳೋದು ಎಲ್ಲರೂ ಸುಲಭ. ವಾಕ್ಯ ತಂದೆ ದೇವ್ರು ಕೊಟ್ಟಿರುವ ವಾಕ್ಯ, ಆ ಹಾಡು ಎಲ್ಲ ಸುಲಭ ರೀ. ಅದನ್ನ ಸರಿಯಾಗಿ ಆಡ್ಬೇಕು. ಎಲ್ಲರೂ ಹಾಡು ಓದಕ್ಕೆ ಸಾಧ್ಯ. ಅದು ಸರಿಯಾದ ರೀತಿಯಲ್ಲಿ ಆಡ್ಬೇಕು ಅಂತ ಹೇಳಿದ್ರೆ ಏನ್ ಅರ್ಥ ಗೊತ್ತಾ? ನಡೆಯೋದು ಕೂಡ ಬಹಳ ಮುಖ್ಯ. ಇದು 1,40,000 ಮಾತ್ರ ಕೇಳಿದ್ರು ಅದರ ಪ್ರಕಾರ ಹಾಡನ್ನ ಹಾಡಿದ್ರು ಅಂತ ಹೇಳುವಾಗ ದೇ ವಾಕ್ಡ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್ ಅಂತ ಹೇಳ್ತಾರೆ. ಆಮೇಲೆ ಇದು ಒಂದು ಕ್ವಾಲಿಟಿ, ಅಥವಾ ಅವರು ಹಾಡನ್ನ ಹಾಡಿದ ಸತ್ಯ. ಇನ್ನೊಂದು ಕೆಳಗೆ ಓದನ ಹಂಗೆ, ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ. ಒಂದ್ ನಿಮಿಷ, ಏನಂತೆ? ಸ್ತ್ರೀಯಲ್ಲಿ ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ. ಸಹವಾಸದಲ್ಲಿ ಮಹಿಳಾ ಆದರ ಇರುವರು ಇವರೇ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು ನೋಡ್ರಿ? ಹಂಗಾದ್ರೆ ಸ್ತ್ರೀಯಲ್ಲಿ ಏನು ಪಡಬಾರ್ದಂತೆ, ಒಂದು ಕರೆ ಇವರಲ್ಲಿ ಇರಬಾರ್ದಂತೆ. ಅಂದ್ರೆ ಏನ್ ಅರ್ಥ ಅಂತ ಕೇಳಿದ್ರೆ, ನೂತನ ಸೃಷ್ಟಿಯಾಗಿ ಇದ್ದ ಮೇಲೆ ಸಹೋದರ ಸಹೋದರಿ ಈ ಸತ್ಯ, ಈ ಹಾಡನ್ನ ಹಾಡುದು, ಈ ಹಾಡನ್ನ ಗೊತ್ತಾದ ಮೇಲೆ
ಈ ಹಾಡು ಏನಂತ ನಮಗೆ ಗೊತ್ತಾದ್ಮೇಲೆ, ಸತ್ಯ ಗೊತ್ತಾದ ಮೇಲೆ ಯಾವ ಕಾರಣಕ್ಕೋ ಬೇರೆ ಒಂದು ಅಂತ ಹೇಳಿದ್ರೆ, ಬೇರೆ ಡಿನಾಮಿನೇಷನ್ಗಳಾಗಿರ್ಲಿ, ಬೇರೆ ಸತ್ಯದಲ್ಲಿ ಬೇರೆ ಒಂದು ದೇವರದಾಗ್ಲಾಗ್ಲಿ ಇವ್ನೇನಾಗ್ಲಿಲ್ಲ ಅಂತ ಕೇಳಿದ್ರೆ ಆ ಕರೆಯನ್ನ ಇವರಲ್ಲಿ ಅಂಟುಕೊಂಡಿಲ್ಲ ಅಂತೆ. ಬಹಳ ಮುಖ್ಯ ಅದು. ಆ ಕರೆ ಇರಬಾರ್ದು. ತಂದೆಯ ದೇವರು ನಮ್ಗೆ ಕೊಟ್ಟಿರುವ ಸತ್ಯದಲ್ಲಿ ಆ ಸತ್ಯ ಪ್ಯೂರ್ ಆಗಿರ್ಬೇಕು, ನಮ್ಮಲ್ಲಿ ಪರಿಶುದ್ಧವಾಗಿರ್ಬೇಕು, ಉನ್ನತವಾಗಿರ್ಬೇಕು, ಶುದ್ಧವಾಗಿರ್ಬೇಕು, ಬೆಳ್ಳಿಗವಾಗಿರ್ಬೇಕು. ನಾವು ನೋಡಿದ್ರ ನಾರೆ ಬಟ್ಟೆ ಅಂತ ಹೇಳುವಾಗ ಆ ನಾರೆ ಬಟ್ಟೆ ಎಷ್ಟು ಬೆಳ್ಳಿಗಿತ್ತೋ ಅದೇ ತರ ಇರ್ಬೇಕಂತೆ. ಆ ಕರೆ ಇವರಲ್ಲಿ ಏನಾಗ್ಲಿಲ್ಲ ಅಂತ ಕೇಳಿದ್ರೆ ಅದನ್ನ ಅಂಟುಕೊಂಡಿಲ್ಲ. ಅದಕ್ಕೆ ಇವಾಗ ಏನೇ ಆದ್ರೂ ಕೂಡ, ನನಗೆ ಏನೇ ಹಿಂಸೆ ಕಷ್ಟ ಬಂದ್ರೆ ಕೂಡ ನಾವು ತಂದೆ ದೇವರ ಹತ್ರ ಇರುವ ವಿಶ್ವಾಸ, ನಂಬಿಕೆ ಅಲ್ವಾ, ನಮ್ಮಲ್ಲಿ ಇರುವ ವ್ಯಕ್ತಿತ್ವ ಬಹಳ ಮುಖ್ಯ. ಇದು ನಾವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ ತುಂಬಾ ಕಷ್ಟ. ಇದು ನೋಡ್ರಿ, ಎರಡನೇ ಕ್ವಾಲಿಟಿ ಏನಂತ ಕೇಳಿದ್ರೆ ಆತನ ಸ್ತ್ರೀಯಲ್ಲಿ ಏನಾಗಿದೆ, ಸಹವಾಸ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಸ್ತ್ರೀ ಅಂತ ಹೇಳುವಾಗ ನಮಗ್ ಗೊತ್ತು, ಬೈಬಲ್ ಅಲ್ಲಿ ಸ್ತ್ರೀ ಅಂದ್ರೆ ಯಾರು ಅಂತ ಕೇಳಿದ್ರೆ ಡಿನಾಮಿನೇಷನ್ಗಳು ಅಲ್ವಾ. ಆತನಲ್ಲಿ ಕರೆ ಪಟ್ಟಿಲ್ಲ ಅಂತ ಹೇಳ್ತಾರೆ. ಆತನಿಗೆ ನೂತನ ಸೃಷ್ಟಿಯಾಗಿ ಏನ್ ತಂದೆ ದೇವ್ರು ಕೊಟ್ರೋ ಅದೇ ಅದನ್ನ ಕರೆ ಇಲ್ದಿರ ಪುನರ್ತ ತನಕ ನೋಡಿಕೊಂಡಿದ್ರು ಅಂತ ಹೇಳ್ತಾರೆ. ಆಮೇಲೆ ಎರಡನೇದಾಯ್ತಾ, ಮೂರನೇದು ಇವರು ಕನ್ಯೆಯರಂತೆ ನಿಷ್ಕಳಂಕರು. ಏನಂತೆ? ಯಜ್ಞದ ಕುರಿಯ ಕನ್ಯೆಯರಂತೆ ನಿಷ್ಕಳಂಕರು. ಕನ್ಯರಾಗಿದ್ರಂತೆ. ಕನ್ಯರಾಗಿ ನಿಷ್ಕಳಂಕ ಇಲ್ಲ ಅಂತ ಇವರಲ್ಲಿ ಅಂತ ಕೇಳುವ ಸಹೋದರ ಸಹೋದರಿಯರೇ, ಕನ್ಯರಾಗಿರುವ ನಿಷ್ಕಳಂಕರು ಅಂತ ಹೇಳುವ ಸಹೋದರ ಸಹೋದರಿಯರೇ, ಎಂತ ಒಂದು ಕನ್ಯರಾಗಿ ಇದ್ರು ಅಂತ ಹೇಳಿದ್ರೆ ಅದಕ್ಕೆ ನೋಡಿ ಆ 10 ಕಣಿಗಳು ಅಂತ ಇದೆಯಲ್ಲ. ಹಾಗಿರುವಾಗ ಇವರು ಕನ್ಯರು ಅಂತ ಹೇಳುವಾಗ ಏನಂತ ಕೇಳಿದ್ರೆ, ಯಾವ ವಿಷಯಕ್ಕೂ ತನ್ನಲ್ಲಿ ಉಂಟಾಗಿದ್ದಂತ ನೂತನ ಸೃಷ್ಟಿಯಲ್ಲಿ ಕನ್ಯರಾಗಿದ್ರಂತೆ. ಕ್ರಿಸ್ತನಿಗೆ ಮಾತ್ರ ಒಪ್ಪುಕೊಡುವ, ಒಂದು ಪುರುಷನಿಗೆ ಒಪ್ಪುಕೊಡುವ ಒಂದು ಸ್ತ್ರೀಯಾಗಿದ್ರಂತೆ. ಇದು ಬಹಳ ಮುಖ್ಯ. ಅಂದ್ರೆ ನನಗೆ ಏನಂತ ಕೇಳಿದ್ರೆ, ಕ್ರಿಸ್ತನ ಬಿಟ್ಟು ಬೇರೆ ಯಾರು ದೇವರಾಗಿರಿ ರಕ್ಷಕನಾಗಲಿ ಬೇರೆ ಯಾರು ನನಗಿಲ್ಲ ಅಂತ ಹೇಳುವ ಆ ಒಂದು ಕಣ್ಣಿಗೆ ಆಗಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ನಮಗೆ ಕೂಡ ரொம்ப ಮುಖ್ಯ ಸಹೋದರ ಸಹೋದರಿಯರೇ. ಆತನಲ್ಲಿ ಈ ಒಂದು ಕ್ಯಾರೆಕ್ಟರ್ ಬಹಳ ಮುಖ್ಯ. ಆಮೇಲೆ ಇನ್ನೊಂದು, ಆಮೇಲೆ ಲಾಸ್ಟ್ ಓದ್ಬಿಡ್ರಿ. ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವರು. ನೋಡ್ರ, ಇವರು ಕ್ರಿಸ್ತನ ಎಲ್ಲಿ ಹೋದ್ರೋ ಆತನ ಹಿಂದೆ ಹೋಗುವ ಒಂದು ವಿಷಯ. ಫಸ್ಟ್ ಅವ್ರು ಯಾರು ಗೊತ್ತಿಲ್ದ್ರ ಒಂದು ಹಾಡನ್ನ ಹಾಡಿದ್ರು. ಸ್ತ್ರೀಯಲ್ಲಿ ಇವರು ಯಾವೊಂದು ಕಲಂಗವನ್ನು ಇರ್ಲಿಲ್ಲ. ಆ ಕನ್ಯನಾಗಿ ಕೊನೆ ತನಕ ಆ ಕನ್ಯೆ ಸ್ತ್ರೀಯಾಗಿಯೇ ಕನ್ಯೆಯಾಗಿ ಇದ್ದಿದ್ದಂತ ಒಂದು ವಿಷಯ. ನಾಲ್ಕನೇದು ಯಾವ್ದಂತ ಕೇಳಿದ್ರೆ, ಕ್ರಿಸ್ತನು ಎಲ್ಲಿ ಹೋಗ್ತಾನೋ ಅದನ್ನ ಹಿಂದೆ, ಅಂದ್ರೆ ಏನರ್ಥ, ಆತನು ಕೊಟ್ಟಿರುವ ವಾಕ್ಯ ಏನಿದೆಯೋ ಅದರ ಪ್ರಕಾರ ತನ್ನ ನಡೆದಿರುವ ಒಂದು ಗುಣಲಕ್ಷಣಗಳು ಇವರಲ್ಲಿ ಇತ್ತಂತೆ. ಆಮೇಲೆ ಕೊನೆಗೆ ಆಯ್ತು, ಐದನೇ ವಾಕ್ಯ ಓದ್ಬಿಡ್ರಿ. ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಪ್ರಥಮ ಫಲದಂತಾದರು. ಇವರ ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ. ಪ್ರಥಮ ಫಲವಾಗಿದ್ರು ಅಂತ ಹೇಳ್ತಾರೆ. ಆಗಿರುವಾಗ ಸಹೋದರ ಸಹೋದರಿ ನೋಡ್ರಿ, ಅದು ಮೇಲೆ ಹಾಕಿದಂತ ಈ ಬಟ್ಟೆ, ಮೇಲೆ ಹಾಕಿದಂತ ಬಟ್ಟೆ ಎಂತ ಬಟ್ಟೆ ಅಂತ ಹೇಳಿದ್ರೆ, ಅದು ಒಂದು ಕೆರೂಬಿನನ್ನು ಅದನ್ನ ಕೆಲಸಗಳನ್ನ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿ ಅದನ್ನ ಎಂಬ್ರಾಯ್ಡಿಂಗ್ ಕೆಲಸ ಮಾಡಿ ಕೆರೂಬಿನನ್ನ ಮಾಡಿಸಿ ಆ ನಾರೆ ಬಟ್ಟೆ ಅಂತ ಹೇಳುವಾಗ ತಾನು ಕೊಂಡ್ಕೊಂಡಿರುವ, ಇದು ಯಾರಂತ ಕೇಳಿದ್ರೆ ಕ್ರಿಸ್ತನದಲ್ಲ, ಕ್ರಿಸ್ತನದಿಂದ ನಾವು ಅದನ್ನ ಕೊಂಡ್ಕೊಂಡ ಮೇಲೆ ತನ್ನ ನೀತಿ ಸ್ವಯ ಸುತ್ತವಾಗಿ ಆತನ ಸಂಪಾದನೆ ಮಾಡಿರುವ ಸಭೆಯನ್ನ ಸಂಪಾದನೆ ಮಾಡಿರುವ ಈ ಬಟ್ಟೆ ಅದ್ರ ಮೇಲೆ ಹೆಂಗ್ ಸಂಪಾದನೆ ಮಾಡ್ತದೆ ಅಂತ ಕೇಳಿದ್ರೆ, ಆ ಒಂದು ಬಿಳಿ ಡೋಮ್ರ ಆ ರಕ್ತ ವರ್ಣದಿಂದ ಈ ಸಂಪಾದನೆ ಮಾಡಿದ್ರೆ ಈ ನೀತಿ ಆತ ಸ್ವತಃವಾಗಿ ಈ ಜೀವವನ್ನ ಪಡ್ಕೊಂತಾರೆ. ಈ ಪಡ್ಕೊಂಡ ಮೇಲೆ ಸಹೋದರ ಸಹೋದರಿಯರೇ, ಅವ್ರು ನೋಡಿ ಹೆಂಗ್ ಪಡ್ಕೊಂಡ್ರು ಅಂತ ಇವಾಗ ನಾನು ಓದಿದ್ವಲ್ಲ 4 ಕಾರ್ಯ ಬಹಳ ಮುಖ್ಯವಾಗಿತ್ತು. ಈ ತರ ಅವರು ನಡೆದ್ರು. ಇವಾಗ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಈಗ ಆತನಲ್ಲಿ ನೋಡ್ಬೇಕಾದ್ರೆ ಕ್ರಿಸ್ತನು ಆತನನ್ನ ಇಸ್ರೇಲು ಅಂತ ಹೇಳ್ತಾರೆ. ತನ್ನ ಇಸ್ರೇಲರು ಮಕ್ಕಳಾಗಿ ಏನಾಗ್ತಾರೆ ಅಂತ ಕೇಳಿದ್ರೆ ಆತನು ಆಗ್ತಾನೆ ಅಂತ ಕೂಡ ಒಂದು ವಾಕ್ಯ ಓದ್ಬಿಟ್ಟು ಈ ಪಾಠ ಇವತ್ತು ಮುಗಿಸೋಣ. ನೆಕ್ಸ್ಟ್ ವೀಕ್ ಏನ್ ಮಾಡೋಣ ಅಂತ ಕೇಳಿದ್ರೆ, ಇದ್ರ ಅಳತೆ ಕೊಟ್ಟಿದ್ದಾರೆ. ಯಾಕಪ್ಪ ಈ ಅಳತೆ ಕೊಟ್ಟಿದ್ದಾರೆ ಅಂತ ಕೂಡ ನೋಡೋಣ. ರೋಮಪುರಿಯರಿಗೆ 9ನೇ ಅಧ್ಯಾಯ 24
ಆತನು ಕರುಣಿಸಿದ ನಮ್ಮನ್ನು ಯಹೂದ್ಯರೊಳಗಿಂದ ಮಾತ್ರ ಕರೆಯದೆ ಹೊಸಯನ ಗ್ರಂಥದ ವಚನದಲ್ಲಿ ತಾನು ಸೂಚಿಸಿದಂತೆ ಅನ್ಯ ಜನರೊಳಗಿಂದ ಸಹ ಕರೆದನು. ಆಮೇಲೆ ಆ ವಚನವೇನೆಂದರೆ, ನನ್ನ ಜನವಲ್ಲದ್ದನ್ನು ನನ್ನ ಜನವೆಂದು, ನನಗೆ ಅಪ್ರಿಯಳಾದವಳನ್ನು ಪ್ರಿಯಳೆಂದು ಹೇಳುವೆನು. ಮತ್ತು ಯಾವ ಸ್ಥಳದಲ್ಲಿ ನೀವು ನನ್ನ ಜನರಲ್ಲವೆಂದು ಅವರಿಗೆ ಹೇಳಲ್ಪಟ್ಟಿತೋ ಆ ಸ್ಥಳದಲ್ಲಿಯೇ ಅವರು ಜೀವವುಳ್ಳ ದೇವರ ಪುತ್ರರು ಎನಿಸಿಕೊಳ್ಳುವರು ಎಂಬುದು. ಅವರು ಜೀವವುಳ್ಳ ಪುತ್ರ ಅಂತ ಏನ್ ಮಾಡ್ತಾರಂತೆ, ಎನಿಸಿಕೊಳ್ಳುವರು ಅಂತ ಹೇಳ್ತಾರೆ. ಯಾರು ಅಂತ ಕೇಳಿದ್ರೆ, ನಾವು ಈ ಅನ್ಯ ಜನರನ್ನ ಕೂಡ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಸಹೋದರ ಸಹೋದರಿ ನಮಗೆ ಕೊಟ್ಟಿರುವ ಒಂದು ಅವಕಾಶ. ಸಹೋದರ ಸಹೋದರಿಯರೇ, ಈ ವಾಕ್ಯ ನಾವು ನೋಡ್ಬೇಕಾದ್ರೆ ನೋಡ್ರಿ, ತನ್ನ ಜನರು ಅಂತ ಹೇಳಿದ್ರೆ ಅದು ತನ್ನ ಇಸ್ರೇಲರು ಅಂತ ಹೇಳ್ತಾರೆ. ತನ್ನ ನಿಜವಾದ ಇಸ್ರೇಲ್ ಮಕ್ಕಳು ಯಾರು ಅಂತ ಹೇಳುವಾಗ ಆತ್ಮೀಯವಾಗಿ ಇರುವ ಇಸ್ರೇಲ್ ಮಕ್ಕಳನ್ನ ಕೊಂಡ್ಕೊಂತಾರೆ. ಇದೇ ಅಲ್ಲಿಗೆ ತೋರಿಸಿರುವ ಒಂದು ವಿಷಯ. ಬರುವಾರ ನಾವು ಏನ್ ಮಾಡೋಣ ಅಂತ ಕೇಳಿದ್ರೆ, ಇದರ ಒಂದು ಅಳತೆ ಇದೆ, ಯಾಕಪ್ಪ ಈ ಅಳತೆ ಕೊಟ್ಟಿದ್ರು ಅಂತ ಈ ಮೇಲ್ಹೋದಿಕೆಯನ್ನ ಸಬ್ಜೆಕ್ಟ್ ಮುಗಿಸ್ಬಿಡೋಣ. ಮುಂದೆ ಇರುವ ವಿಷಯಗಳನ್ನ ಬರುವಾರ ನಾವು ಕಂಟಿನ್ಯೂ ಮಾಡೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸ್ಲಿ. ಆಮೇನ್. ಸಹೋದರ ಸಹೋದರಿಯರೇ, ಈ ಒಂದು ಪಾಠಕ್ಕೆ ಕೊನೆಯಾಗಿ ನಮ್ಮ ಮಧ್ಯಲಿರುವಂತ ಸಹೋದರು ಕಾರ್ತಿಕ್ ಬ್ರದರ್ ಇದ್ದಾರೆ. ಅಲ್ಲಿಗೆ ಕಾರ್ತಿಕ್ ಬ್ರದರ್. ಬ್ರೋ ಬ್ರದರ್ ಯಾರಿದ್ದಾರೆ? ಕಾರ್ತಿಕ್ ಬ್ರದರ್ ಬ್ರದರ್ ಹೇಳಿ. ಇದೀನಿ ಬ್ರದರ್. ಒಂದು ಪ್ರಾರ್ಥನೆ ಮಾಡಿ ಮುಗಿಸೋಣ. ಸರಿ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ನಮ್ಮ ರಕ್ಷಕನೂ ಒಡೆಯನಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯ ದೇವರಿಗೆ ಸ್ತೋತ್ರ. ಅಪ್ಪ, ಈ ಸಂಜೆ ಸಮಯಕ್ಕಾಗಿ ದೇವರ ಇಷ್ಟವರೆಗೂ ದೇವರ ವಾಕ್ಯವನ್ನು ದೇವದರ್ಶನ ಗುಡಾರದಲ್ಲಿರುವಂತ ಕಾರ್ಯಗಳ ಬಗ್ಗೆ ನಾವು ನೋಡಿದೀವಿ. ದೇವರೇ, ನಾಮ ಮಹಿಮೆ ಪಡಲಿ. ಅಪ್ಪ, ಕೇಳಿದಂತ ಒಬ್ಬೊಬ್ಬರನ್ನು ಕೂಡ ದೇವರ ಆಶೀರ್ವದಿಸು. ಮಾತಾಡಿದ ಸಹೋದರನು ಕೂಡ ಇನ್ನೆಚ್ಚರಿಕವಾಗಿ ದೇವರ ರಹಸ್ಯವನ್ನ, ದೇವರ ಕಾರ್ಯಗಳನ್ನ ನಮಗೆ ಇನ್ನೂ ತಿಳಿಸಿಕೊಡುವಂತೆ ದೇವರ ಕೃಪೆ ನೀಡಪ್ಪ. ನೀನು ನಾಮ ಮಹಿಮೆ ಪಡಲಿ. ನಮ್ಮನ್ನ ತಗ್ಗಿಸುತ್ತೇವೆ. ದೇವರ ಆಲಯವಾಗಿರುವಂತ ನಮ್ಮನ್ನ ನಾವು ತಿದ್ದಿ ಆತನಿಗೆ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆದಿ ದೇವರಿಗೆ ಒಂದು ಸುಗಂಧ ವಾಸನೆಯಾಗಿ ನಾವಿರುವಂತೆ ನಮಗೆ ಕೃಪೆ ನೀಡು. ನಾಮ ಮಹಿಮೆ ಪಡಲಿ. ನಾವು ಇನ್ನೂ ಹೆಚ್ಚಧಿಕವಾಗಿ ದೇವರ ವಾಕ್ಯದಲ್ಲಿ ಬೆಳೆಯುವಂತೆ ದೇವರ ಕೃಪೆ ನೀಡು. ನಿನ್ನ ನಾಮ ಮಹಿಮೆ ಪಡಲಿ. ನಮ್ಮನ್ನು ಆಶೀರ್ವದಿಸು. ಕೇಳಿದ ಒಬ್ಬೊಬ್ಬರನ್ನು ಕೂಡ ನಿನ್ನ ನಾಮ ಮಹಿಮೆ ಪಡುವಂತೆ ನಡೆದುಕೊಳ್ಳಿ. ಆಸ್ವಾದಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಾಮ ಮಹಿಮೆ ಪಡಲಿ. ಯೇಸು ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೆನ್.